ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಆತನ ಪಾದ ಸನ್ನಿಧಿಯಲ್ಲಿ ಆತನ ಮಕ್ಕಳಾದ ನಾವೆಲ್ಲರೂ ಆತನ ಸಮ್ಮುಖದಲ್ಲಿ ಹೀಗೆ ಕೂಡಿ ಬರೋದಕ್ಕೆ ಕರ್ತನು ಕೊಟ್ಟಂಥ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ ಮಾಡೋಣ. ಇಂಥ ಒಳ್ಳೆಯ ಕೃಪೆ ಸೌಭಾಗ್ಯವನ್ನು ಎಷ್ಟೋ ಜನ ಕಾಣಲಾರದೆ ಮಣ್ಣಾಗಿ ಹೋಗಿದ್ದಾರೆ. ನಾವಾದರೂ ಇನ್ನೂ ಜೀವದಿಂದ ಉಳಿದು ನಮ್ಮ ಸೃಷ್ಟಿಕರ್ತನಾದ ದೇವರನ್ನು ಆತನ ಪಾದ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡಿ ಬಂದು ಆತನನ್ನು ಆರಾಧಿಸುವಂಥ ಒಳ್ಳೆಯ ಕೃಪೆ ಸೌಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ದಿವಸ ನಾವು ಪ್ರಕಟಣೆ ಗ್ರಂಥದಲ್ಲಿ ಮೊದಲನೆಯ ಶತಮಾನದ 7 ಸಭೆಗಳ ಸಂಗಡ ಕರ್ತನು ಮಾತನಾಡಿದಂಥ ಮಾತುಗಳನ್ನು ಕುರಿತಾಗಿ ಧ್ಯಾನಿಸುತ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ಈ ದಿನ ಲವೋದಿಕೀಯ ಸಭೆಯ ಸಂಗಡ ಕರ್ತನು ಮಾತನಾಡಿದ ಮಾತುಗಳನ್ನು, ಆ ಸಭೆಗೆ ಬರೆದಂಥ ಪತ್ರವನ್ನು ಕುರಿತಾಗಿ ದಿವಸ ನಾವು ದೇವರ ವಾಕ್ಯ ಧ್ಯಾನಿಸಲಿಕ್ಕಿದ್ದೇವೆ. ಪ್ರಕಟಣೆ ಗ್ರಂಥದ 3ನೇ ಅಧ್ಯಾಯ 14ನೇ ವಚನದಿಂದ 22ನೇ ವಚನದವರೆಗಿನ ವಾಕ್ಯ ಭಾಗಗಳನ್ನು ನಾವು ಓದಿ ಧ್ಯಾನಿಸೋಣ. ಈ ವಾಕ್ಯ ಭಾಗದಲ್ಲಿ ನಾವು ಮುಖ್ಯವಾಗಿ 6 ವಿಷಯಗಳನ್ನು ಗಮನಿಸಬಹುದು. ಎಷ್ಟು ವಿಷಯ? 6 ವಿಷಯಗಳು. ಏನೇನು? ಮೊದಲನೇದು, ಯೇಸು ಸ್ವಾಮಿ ಸಭೆಗೆ ಮಾಡಿಕೊಳ್ತಾ ಇರುವಂಥ ಪರಿಚಯ. ಎರಡನೇದು, ಸಭೆಯ ಪರಿಸ್ಥಿತಿ. ಮೂರನೇದು, ಸಭೆಯಲ್ಲಿರುವಂಥ ತಪ್ಪುಗಳು. ನಾಲ್ಕನೇದು, ಆ ತಪ್ಪಿಗೆ ಇರುವ ಪರಿಹಾರ. ಐದನೇದು, ತನ್ನ ಕಡೆಗೆ ಯೇಸು ಸ್ವಾಮಿಯ ಆಹ್ವಾನ. ಆರನೇದೇನು? ಜಯ ಹೊಂದುವವರಿಗೆ ಇರುವ ವಾಗ್ದಾನಗಳು ಅಥವಾ ಬಹುಮಾನಗಳು. ಹಲ್ಲೆಲೂಯಾ. ಈ 6 ಸಂಗತಿಗಳನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ಬೋದು. ಯೇಸು ಸ್ವಾಮಿ ಪ್ರತಿಯೊಂದು ಸಭೆಯ ಸಂಗಡ ಮಾತಾಡುವಾಗಲೂ ಕೂಡ ಈ 6 ವಿಷಯಗಳ ಕುರಿತಾಗಿ ಪ್ರತಿಯೊಂದು ಸಭೆಯೊಟ್ಟಿಗೂ ಯೇಸು ಸ್ವಾಮಿ ಮಾತನಾಡಿದ್ದಾರೆ. ಇಲ್ಲಿ ಮೊಟ್ಟ ಮೊದಲನೇದಾಗಿ ಯೇಸು ಸ್ವಾಮಿಯ ಪರಿಚಯವನ್ನು ಕುರಿತಾಗಿ ಓದ್ತಾ ಇದ್ದೀವಿ. ಯೇಸು ಸ್ವಾಮಿ ತನ್ನನ್ನು ಏನೆಂಬುದಾಗಿ ಪರಿಚಯಿಸಿಕೊಳ್ತಾ ಇದ್ದಾರೆ? ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನು ಆಗಿರುವಾತನು ಎಂಬುದಾಗಿ ತನ್ನನ್ನು ಲವೋದಿಕೀಯ ಸಭೆಯ ಸಂಗಡ ಯೇಸು ಸ್ವಾಮಿ ಪರಿಚಯಿಸಿಕೊಳ್ತಾ ಇದ್ದಾರೆ. ಯಾವ ಸಭೆ? ಲವೋದಿಕೀಯ ಸಭೆ. ಕಳೆದ ವಾರ ಯಾವ ಸಭೆಯ ಕುರಿತಾಗಿ ನಾವು ದೇವರ ವಾಕ್ಯ ಧ್ಯಾನ ಮಾಡಿದ್ವಿ? ಫಿಲಾಡೆಲ್ಫಿಯಾ ಸಭೆಯ ಕುರಿತಾಗಿ ದೇವರ ವಾಕ್ಯವನ್ನು ಧ್ಯಾನಿಸಿದ್ವಿ. ಈ ಫಿಲಾಡೆಲ್ಫಿಯಾ ಸಭೆ ಯೇಸು ಸ್ವಾಮಿಗೆ ಎಂಥ ಸಭೆಯಾಗಿತ್ತು? 7 ಸಭೆಗಳಲ್ಲಿ ಯೇಸು ಸ್ವಾಮಿಗೆ ಮೆಚ್ಚುಗೆಯಾದಂಥ ಸಭೆ ಯಾವುದು? ಫಿಲಾಡೆಲ್ಫಿಯಾ ಸಭೆ. ಇಲ್ಲಿ ಯೇಸು ಸ್ವಾಮಿ ತನ್ನನ್ನು ತಾನು ಸಭೆಗೆ ಪರಿಚಯಿಸಿಕೊಳ್ತಾ ಇದ್ದಾರೆ. ಪ್ರತಿಯೊಂದು ಸಭೆಯ ಸಂಗಡಲ್ಲೂ ಯೇಸು ಸ್ವಾಮಿ ತನ್ನನ್ನು ಪರಿಚಯಿಸಿಕೊಳ್ತಾ ಇದ್ದಾರೆ. ನಮಗೆ ಯಾರಾದರೂ ಪರಿಚಯ ಮಾಡ್ಕೊಳ್ಳುವಾಗ ಎಂಥವ್ರು ಪರಿಚಯ ಮಾಡ್ಕೊಳ್ತಾರೆ ನಮ್ಮ ಜೊತೆಯಲ್ಲಿ? ಯಾರು ಪರಿಚಯ ಮಾಡ್ಕೊಳ್ಳೋರು? ಈಗ ನಾವು ಯಾರಿಗಾದರೂ ಪರಿಚಯ ಮಾಡ್ಕೊಳ್ತೀವಿ. ಯಾರಿಗೆ ಪರಿಚಯ ಮಾಡ್ಕೊಳ್ತೀವಿ ನಾವು? ಹೊಸಬರಿಗೆ. ನಮ್ಮ ಬಗ್ಗೆ ಏನೂ ಗೊತ್ತೇ ಇಲ್ಲದವ್ರಿಗೆ ನಾವೇನು ಮಾಡ್ತೀವಿ? ನಾವು ಇಂಥವ್ರು, ನನ್ನ ಹೆಸರು ಇಂಥದ್ದು, ನಂದು ಇಂಥ ಊರು, ನಾನು ಇಂಥ ಕೆಲಸ ಮಾಡ್ತೀನಿ ಅಂತೇಳಿ ನಾವೇನು ಮಾಡ್ತೀವಿ? ಪರಿಚಯ ಮಾಡ್ಕೊಳ್ತೀವಲ್ಲ. ಇಲ್ಲಿ ಯೇಸು ಸ್ವಾಮಿ ಯಾರೊಟ್ಟಿಗೆ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ? ಲವೋದಿಕೀಯ ಸಭೆಯ ಸಂಗಡ, ಫಿಲಾಡೆಲ್ಫಿಯಾ ಸಭೆಯ ಸಂಗಡ, ಸ್ಮುರ್ನ ಸಭೆಯ ಸಂಗಡ, ತುವತೈರ ಸಭೆಯ ಸಂಗಡ, ಪೆರ್ಗಮ ಸಭೆಯ ಸಂಗಡ, ಸಾರ್ದಿಸ್ ಸಭೆಯ ಸಂಗಡ, ಎಫೆಸ ಸಭೆಯ ಸಂಗಡ, ಈ ಮೊದಲಾದ 7 ಸಭೆಗಳ ಸಂಗಡ ಯೇಸು ಸ್ವಾಮಿ ಏನು ಮಾಡ್ತಿದ್ದಾರೆ? ಹೊಸಬನ ಹಾಗೆ ತನ್ನನ್ನು ತಾನು ಪರಿಚಯಿಸಿಕೊಳ್ತಾ ಇದ್ದಾರೆ. ಏನು ಕಾರಣ ಇದಕ್ಕೆ? ಈಗ ನಾನು ಬಂದು, ನಮಸ್ಕಾರ, ನನ್ನ ಹೆಸರು ಪಾಸ್ಟರ್ ಸುರೇಶ್, ನಾವು ದೇವ್ರ ಸೇವೆ ಮಾಡ್ತಾ ಇದ್ದೀವಿ ಅಂತ ನಾನು ನಿಮ್ಮ ಹತ್ರ ಬಂದು ಪರಿಚಯ ಮಾಡ್ಕೊಂಡ್ರೆ ಅದೇನು ಅನಿಸುತ್ತೆ ನಿಮಗೆ? ಇವ್ರಿಗೆ ಏನಾಗಿತ್ತಪ್ಪ, ಪಾಸ್ಟ್ರಿಗೆ ತಲೆಗೆಲಿ ಕೆಟ್ಟಿತ್ತ ಇವ್ರಿಗೆ ಏನು? ಇವ್ರು ಯಾಕೆ ನಮ್ಗೆ ಇವಾಗ ಹೊಸದಾಗಿ ಪರಿಚಯ ಮಾಡ್ಕೊಳ್ತಿದ್ದಾರೆ? ಈಗಾಗಲೇ ಎಷ್ಟು ವರ್ಷದಿಂದ ಇವ್ರು ನಮಗೆ ಗೊತ್ತು. ಇದ್ಯಾಕೆ ಹಿಂಗೆ ಮಾಡ್ತಿದ್ದಾರೆ ಪಾಸ್ಟ್ರು? ಅನ್ಸುತ್ತಾ ಅನ್ಸಲ್ವಾ? ಈಗ ಯೇಸು ಸ್ವಾಮಿ ಆ 7 ಸಭೆಗಳ ಸಂಗಡ ಮಾಡ್ತಾ ಇರೋದು ಕೂಡ ಅದೇ ಕೆಲಸನೇ. ಕಾರಣ ಏನು ಅನ್ನಿಸ್ತಾ ಇದೆ ನಿಮಗೆ? ಯಾಕೆ ಇರ್ಬೋದು ಯೇಸು ಸ್ವಾಮಿ ಈ ಥರ ಮಾಡ್ತಾ ಇರೋದು? ಅವ್ರಿಗಾಗಲೇ ಯೇಸು ಸ್ವಾಮಿಯ ಮಕ್ಕಳವರು, ವಿಶ್ವಾಸಿಗಳು, ಯೇಸು ಸ್ವಾಮಿ ಬಗ್ಗೆ ತಿಳಿದಿರುವವರು. ಅವರಿಗೆ ಯೇಸು ಸ್ವಾಮಿ ಏನಂತ ಹೇಳ್ತಿದ್ದಾರೆ? ಆಮೇನ್ ಎಂಬಾತನು, ಅಂದರೆ
ನಂಬತಕ್ಕ ಸತ್ಯಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ ಎಂಬುದಾಗಿ ಸ್ವಾಮಿ ತನ್ನನ್ನು ಪರಿಚಯ ಮಾಡ್ಕೊಂಡು ಮಾತಾಡ್ತಾ ಇದ್ದಾರಲ್ಲ, ಇದಕ್ಕೇನು ಕಾರಣ? ಏನು ತಪ್ಪಾಗಿರ್ಬೋದು? 100% ಕರೆಕ್ಟು, ಆದರೆ ಏನು ತಪ್ಪಾಗಿರ್ಬೋದು? ಅವರು ಯೇಸು ಸ್ವಾಮಿಯನ್ನು ಅಕ್ಷರಶಃ ಮರ್ತು ಹೋಗಿದ್ದಾರೆ. ತಪ್ಪಾಗಿದೆ ನಿಜ. ಅದಕ್ಕೇನೆ ಯೇಸು ಸ್ವಾಮಿ ಮತ್ತೆ ಅವ್ರ ಜೊತೆಯಲ್ಲಿ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ನಮಸ್ಕಾರ, ನಾನು ಯೇಸು ಸ್ವಾಮಿ ಮಾತಾಡ್ತಾ ಇರೋದಪ್ಪ ನಿಮ್ಮ ಜೊತೆ. ಹಾಂ, ಆಮೇನ್ ಎಂಬ ಸತ್ಯ ಸಾಕ್ಷಿ ಮಾತಾಡ್ತಾ ಇದ್ದೀನಿ. ಎಲ್ಲ ಸೃಷ್ಟಿಗೆ ಮೂಲನಾಗಿರುವ ಆತನು ನಾ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆಯಲ್ಲಿ. ಕೇಳಿಸ್ತಾ ಇದೆಯಾ ನಿಮ್ಗೆ ಸರಿಯಾಗಿ ಅಂತ ಯೇಸು ಸ್ವಾಮಿ ಮಾತಾಡ್ತಾ ಇರೋದು. ಕಾರಣ ಏನು ಗೊತ್ತಾ? ಅವರು ಯೇಸು ಸ್ವಾಮಿಯನ್ನು ಮರೆತು ಹೋಗಿದ್ದಾರೆ. ಯೇಸು ಸ್ವಾಮಿ ಯಾರು? ಯೇಸು ಸ್ವಾಮಿ ಎಂಥವನು? ಆತನಿಗಿರುವ ಸಾಮರ್ಥ್ಯವೇನು? ಆತನಿಗಿರುವಂಥ ಶಕ್ತಿ ಏನು? ಆತನ ಜ್ಞಾನವೇನು? ಆತನ ಅಧಿಕಾರವೇನು? ಆತನು ಎಂಥ ಸತ್ಯವಂತನು, ಎಂಥ ಪರಿಶುದ್ಧನು, ಆತನು ಎಷ್ಟು ನಂಬುವುದಕ್ಕೆ ಯೋಗ್ಯನು, ಆತನು ಎಂಥ ದೇವಕುಮಾರನು ಎಂಬ ಸಂಗತಿಯನ್ನು ಸಭೆಯವರೇ ಮರೆತು ಹೋಗಿದ್ದಾರೆ. ಈ ಕಾರಣದಿಂದ ಯೇಸು ಸ್ವಾಮಿಗೆ ಮತ್ತೊಮ್ಮೆ ಪ್ರತಿಯೊಂದು ಸಭೆಯ ಸಂಗಡ ತನ್ನನ್ನು ಪರಿಚಯಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಇವತ್ತು ಎಷ್ಟೋ ಸಭೆಗಳಲ್ಲಿ ಯೇಸು ಸ್ವಾಮಿ ಇಲ್ಲ. ಯಾರಿಲ್ಲ? ಯೇಸು ಸ್ವಾಮಿನೇ ಇಲ್ಲ. ಸಭೆಗಳಿದಾವೆ ಅಷ್ಟೇ, ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ, ಅದರಲ್ಲಿ ಯಾರಿಲ್ಲ? ಅಲ್ಲಿ ಯೇಸು ಸ್ವಾಮಿನೇ ಇಲ್ಲ. ಯೇಸು ಸ್ವಾಮಿ ಇಲ್ಲ ಅಂದರೆ ಯೇಸು ಸ್ವಾಮಿನ ಮರೆತು ಬಿಟ್ಟಿದ್ದಾರೆ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯುವಂಥ ಎಷ್ಟೋ ಸಭೆಗಳು ಈಗಿನ ಕಾಲದಲ್ಲಿ ತಲೆ ಎತ್ತಿದ್ದಾವೆ. ಮೇಲಣ ತೋರಿಕೆಗೆ ದೇವಜನರ ಹಾಗೆ ಕಾಣಿಸಿಕೊಳ್ತಾರೆ, ಮೇಲಣ ತೋರಿಕೆಗೆ ವಿಶ್ವಾಸಿಗಳ ಹಾಗೆ ಕಾಣಿಸಿಕೊಳ್ತಾರೆ, ಮೇಲಣ ತೋರಿಕೆಗೆ ಬಹಳ ಭಕ್ತಿವಂತರಂತೆ ತಮ್ಮನ್ನು ತೋರ್ಪಡಿಸಿಕೊಳ್ತಾರೆ. ಆದರೆ ಒಳಗಡೆ ಯಾವುದೂ ಇಲ್ಲ. ದೇವರಿಗೆ ಇಷ್ಟವಾಗುವಂಥ ಒಂದು ಲಕ್ಷಣಗಳು ಕೂಡ ಹುಡುಕಿದರೂ ಸಿಕ್ಕೋದಿಲ್ಲ. ಅಂಥ ಪರಿಸ್ಥಿತಿನಲ್ಲಿ ಸಭೆಗಳಿದ್ದಾವೆ. ಯೇಸು ಸ್ವಾಮಿ ಯಾರು ಎಂಬುದನ್ನು ಮರೆತು ಹೋಗಿರುವಂಥ ಪರಿಸ್ಥಿತಿಯಲ್ಲಿ ಸಭೆಗಳಿದ್ದಾವೆ. ಅದಕ್ಕೆ ಈ ಅಂತ್ಯದ ದಿನಮಾನಗಳಲ್ಲಿ ಪ್ರತಿಯೊಂದು ಸಭೆಗಳನ್ನು ಎಚ್ಚರಿಸುವುದಕ್ಕೋಸ್ಕರವೇ ಕರ್ತನು ಆತನು ಮಾತಾಡೋದಕ್ಕಿಂತ ಮುಂಚೆ, ನಮಸ್ಕಾರ, ನಾನು ಯೇಸು ಸ್ವಾಮಿ ಮಾತಾಡ್ತಾ ಇದ್ದೀನಪ್ಪ, ನೆನಪಿದೆಯಾ ನಂದು ನಿಮಗೆ? ನಾನು ಯಾರು ಅಂತ ಗೊತ್ತಿದೆಯಾ ನಿಮಗೆ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮಗೆ? ಆ ಅರ್ಥದಲ್ಲಿ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆತನು ಯಾರಾಗಿದ್ದಾನೆ? ಆಮೇನ್ ಎಂಬಾತನು ನಂಬತಕ್ಕ ಸತ್ಯ ಸಾಕ್ಷಿ. ದೇವರ ಸೃಷ್ಟಿಗೆ ಆತನೇನಾಗಿದ್ದಂತೆ ಮೂಲನು ಆಗಿದ್ದಾನೆ. ಆಮೇನ್ ಅಂದರೆ ಏನು? ನಾವು ಯಾವಾಗಲೂ ಪ್ರಾರ್ಥನೆ ಮಾಡಿ ಮುಗಿಸುವಾಗ ಏನಂತ ಮುಗಿಸ್ತೀವಿ? ಆಮೇನ್ ಅಂತ ಹೇಳಿ ಮುಗಿಸ್ತೀವಿ. ಆಮೇನ್ ಅಂದರೆ ಏನು? ಹಾಗೆಯೇ ಆಗಲಿ. ಏನು? ಅದನ್ನು ಯಾಕೆ ನಾವು ಪ್ರಾರ್ಥನೆ ಕೊನೆಯಲ್ಲೇ ಯಾಕೆ ಹೇಳ್ತೀವಿ? ಅದು ಹಾಗೆ ಆಗಲಿ, ಅದು ಹಾಗೆ ನೆರವೇರಲಿ, ನಾವು ಮಾಡಿದೆಲ್ಲ ಪ್ರಾರ್ಥನೆ ಸತ್ಯವಾಗಲಿ ಅಂತ ಅಲ್ವಾ? ಯೇಸುಸ್ವಾಮಿ ತನ್ನ ಕುರಿತಾಗಿ ಹೇಳ್ತಾ ಇದ್ದಾರೆ, ಆಮೇನ್ ಎಂಬಾತನು ಎಂಬುದಾಗಿ ತನ್ನ ಕುರಿತಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಆಮೇನ್ ಅಂದರೆ ಏನಂತೆ? ಯೇಸುಸ್ವಾಮಿನೇ ಅದಕ್ಕೆ ಅರ್ಥ ಕೂಡ ಹೇಳ್ತಾ ಇದ್ದಾರೆ. ನಂಬತಕ್ಕ ಸತ್ಯ ಸಾಕ್ಷಿ. ಯೇಸುಸ್ವಾಮಿ ನಿಜವಾದ ಸತ್ಯವಂತನಾದ ದೇವರಾಗಿದ್ದಾನೆ. ನಂಬುವುದಕ್ಕೆ ಯೋಗ್ಯನು ಯೇಸುಸ್ವಾಮಿ ಆಗಿದ್ದಾನೆ. ಈ ಲೋಕದಲ್ಲಿ ಬೇರೆ ಯಾರನ್ನು ಕೂಡ ನೀವು ಇಷ್ಟೊಂದು ಭರವಸೆ ಇಡೋದಕ್ಕೆ ಅವಕಾಶ ಇರೋದಿಲ್ಲ, ನಂಬುವುದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಯೇಸು ಸ್ವಾಮಿಯನ್ನು ಮಾತ್ರ ನಿಜವಾಗಿ ನಂಬುವುದಕ್ಕೆ ಯೋಗ್ಯನಾಗಿದ್ದಾನೆ ಯೇಸುಸ್ವಾಮಿ. ಹಲ್ಲೆಲೂಯಾ. ಸತ್ಯವಂತನಾದ ದೇವರು ಯೇಸುಸ್ವಾಮಿ ಆಗಿದ್ದಾರೆ. ಹೌದಲ್ವಾ? ಯೇಸುಸ್ವಾಮಿ ತನ್ನ ಕುರಿತಾಗಿ ಏನಂತ ಹೇಳ್ಕೊಂಡಿದ್ದಾರೆ? ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ಯೇಸುಸ್ವಾಮಿ ನಿಜವಾದ ಸತ್ಯವಾಗಿದ್ದಾರೆ. ಹಲ್ಲೆಲೂಯಾ. ಲೋದಿಕೀಯ ಸಭೆಗೆ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ಆಮೇನ್ ಎಂಬಾತನು ಅಂದರೆ ನಂಬತಕ್ಕ ಸತ್ಯಸಾಕ್ಷಿಯು, ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು.
ಯೇಸು ಸ್ವಾಮಿ ದೇವರು ಉಂಟು ಮಾಡಿರುವಂಥ ಎಲ್ಲ ಸೃಷ್ಟಿಗೆ ಆತನೇ ಮೂಲವಾಗಿದ್ದಾನೆ. ಆತನ ಮೂಲಕವಾಗಿಯೇ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಎಲ್ಲಿ ಹೇಳ್ತದೆ? ಯೋಹಾನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 3ನೇ ವಚನ ನೀವು ಓದಿದ್ರೆ ತೆಗೆದು ನೋಡ್ರಿ. ಆಮೆನ್, ಹಲ್ಲೆಲೂಯಾ. ಯಾರ ಮೂಲಕವಾಗಿ ಸಮಸ್ತ ಉಂಟಾಯಿತು? ಯೇಸು ಸ್ವಾಮಿಯ ಮೂಲಕವಾಗಿಯೇ ಸಮಸ್ತವೂ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಯೇಸು ಸ್ವಾಮಿ ಇಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ದೇವರು ಸೃಷ್ಟಿಯನ್ನು ಮಾಡಿದ್ದು ಹೇಗೆ? ಹೆಂಗೆ ಮಾಡಿದ್ರು ದೇವರು ಸೃಷ್ಟಿನ? ತನ್ನ ಬಾಯಿ ಮಾತಿನಿಂದಲೇ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದು ಅಲ್ವಾ? ಬರೀ ಬಾಯಿ ಮಾತಿನಿಂದಲೇ ದೇವರು ಎಲ್ಲವನ್ನು ಸೃಷ್ಟಿ ಮಾಡಿದ್ದು. ನಾವು ಸಿಂಪಲಾಗಿ ಹೇಳ್ತಾ ಇದ್ವಿ ಬರೀ ಬಾಯಿ ಮಾತು ಅಂತ. ಆ ಬರೀ ಬಾಯಿ ಮಾತು ಅಂತ ನಾವು ಹೇಳ್ತಾರೋ ಆ ಮಾತು ಯಾರು ಗೊತ್ತಾ? ಯಾರು ಆ ಮಾತು? ನಮ್ಮ ಕರ್ತನಾದ ಯೇಸು ಸ್ವಾಮಿ ತಾನೇ ಆ ಮಾತಾಗಿದ್ದಾರೆ. ದೇವರ ಬಾಯಿಂದ ಹೊರಟ ಮಾತು, ದೇವರ ವಾಕ್ಯ. ತನ್ನ ವಾಕ್ಯದ ಮೂಲಕವಾಗಿ ದೇವರು ಸಮಸ್ತವನ್ನು ಸೃಷ್ಟಿಸಿದರು. ಆ ವಾಕ್ಯ ಯಾರಾಗಿದ್ದಾನೆ? ನಮ್ಮ ಕರ್ತನಾದ ಯೇಸು ಸ್ವಾಮಿ ತಾನೇ ಆ ವಾಕ್ಯವಾಗಿದ್ದಾನೆ. ಯೋಹಾನನ ಸುವಾರ್ತೆಯ 1ನೇ ಅಧ್ಯಾಯದ 14ನೇ ವಚನ ಹೋದ್ರೆ ಏನು ಹೇಳ್ತಾ ಇದೆ? ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಯಾರು ಆ ವಾಕ್ಯವೆಂಬವನು? 1ನೇ ವಚನದಿಂದ ಓದಿದ್ರೆ ಅಲ್ಲಿ ಹೇಳ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ಬರೆದಿದೆ. ಆ ವಾಕ್ಯವು ದೇವರಾಗಿತ್ತು, ಆದಿಯಲ್ಲಿ ಆ ವಾಕ್ಯವೆಂಬವನು ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿಯೇ ಸಮಸ್ತ ಉಂಟಾಯಿತು. ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. 14ನೇ ವಚನ, ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಎಲ್ಲ ಸೃಷ್ಟಿಗೆ ಯಾವ ವಾಕ್ಯವು ಮೂಲ ಕಾರಣವಾಗಿತ್ತೋ ಆ ವಾಕ್ಯವೆಂಬ ಆತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು ಎಂಬುದಾಗಿ ಹೇಳ್ತಾರೆ. ಅಲ್ಲಿ ಯೋಹಾನನು ಮತ್ತು ಆತನ ಜೊತೆಗಾರರು ಹೇಳ್ತಾ ಇದ್ದಾರೆ, ನಾವು ಆತನ ಮಹಿಮೆಯನ್ನು ನೋಡಿದೆವು. ಯಾರ ಮಹಿಮೆ? ಆ ನರಾವತಾರ ಎತ್ತಿ ಬಂದ ವಾಕ್ಯವೆಂಬ ಆತನ ಮಹಿಮೆಯನ್ನು ನಾವು ಕಣ್ಣಾರೆ ನೋಡಿದೆವು ಎಂಬುದಾಗಿ ಯೋಹಾನನು ಹೇಳ್ತಾನೆ. ವಾಕ್ಯವೆಂಬ ಆತನು ಎಲ್ಲ ಸೃಷ್ಟಿಗೆ ಮೂಲ ಕಾರಣನಾಗಿರುವ ಆತನು. ಎಲ್ಲವೂ ಯಾವಾತನ ಮೂಲಕವಾಗಿ ಉಂಟಾಯಿತೋ, ಯಾವಾತನಿಗೋಸ್ಕರವಾಗಿ ಎಲ್ಲವೂ ಉಂಟಾಯಿತೋ ಆತನು ಯಾರ ಸಂಗಡ ಮಾತಾಡ್ತಾ ಇದ್ದಾನೆ? ಲವೋದಿಕೀಯ ಸಭೆಯ ಸಂಗಡ, ನಮ್ಮ ಸಂಗಡವೂ ಸಹ ಹೌದು. ಈ ವಾಕ್ಯ ಭಾಗದ ಕೊನೆಯಲ್ಲಿ ಒಂದು ವಾಕ್ಯ, ಭಾಳ ಪ್ರಾಮುಖ್ಯವಾದ ವಾಕ್ಯ. ಪ್ರತಿಯೊಂದು ಸಭೆಯ ಸಂಗಡ ಏಸಪ್ಪ ಮಾತಾಡಿ ಮುಗಿಸುವಾಗ ಏನಂತ ಹೇಳಿದರು? ಕಿವಿಯುಳ್ಳವನು ಕೇಳಲಿ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಅಂತ ಯೇಸು ಸ್ವಾಮಿ ಮಾತಾಡಿ ಪ್ರತಿಯೊಂದು ಸಭೆಯ ಸಂಗಡ ಮಾತನ್ನು ಮುಗಿಸ್ತಾ ಇದ್ದಾರೆ. ಮತ್ತು ಯೇಸು ಸ್ವಾಮಿಗೆ ಯಾರ ಸಂಗಡ ಮಾತಾಡ್ತಾ ಇರೋದು? ಲವೋದಿಕೀಯ ಸಭೆಯ ಸಂಗಡ. ಹೌದಾ? ಅಷ್ಟೇನಾ? ಕಿವಿ ಇರುವ ಪ್ರತಿಯೊಬ್ಬರ ಸಂಗಡ ಯೇಸು ಸ್ವಾಮಿ ಮಾತಾಡ್ತಾ ಇರೋದು. ನಮ್ಮೆಲ್ಲರ ಸಂಗಡ ಯೇಸು ಸ್ವಾಮಿ ಮಾತನಾಡ್ತಾ ಇದ್ದಾರೆ. ಏನಂತ ಮಾತನಾಡ್ತಿದ್ದಾರೆ? ತನ್ನನ್ನು ತಾನು ಪರಿಚಯ ಮಾಡ್ಕೊಳ್ತಾರೆ. ಯಾರಿಗೆ ಗೊತ್ತು? ನಮ್ಮಲ್ಲಿ ಕೆಲವರಿಗೆ ಯೇಸು ಸ್ವಾಮಿ ಪುನಃ ಪರಿಚಯ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಇರಬಹುದೇನೋ, ನನಗೆ ಗೊತ್ತಿಲ್ಲ. ಅದು ಯೇಸು ಸ್ವಾಮಿಗೆ ಮಾತ್ರ ಗೊತ್ತು. ನಾವು ಎಷ್ಟೋ ಜನ ಒಂದು ವೇಳೆ ಮರ್ತೋಗಿರ್ಬೋದೇನೋ, ಯೇಸು ಸ್ವಾಮಿ ಯಾರು ಅಂತಲೇ ಮರ್ತೋಗಿರ್ಬೋದು. ಯೇಸು ಸ್ವಾಮಿ ಎಂಥ ದೇವರು ಅಂತ ಮರ್ತೋಗಿರ್ಬೋದು. ಯೇಸು ಸ್ವಾಮಿಗಿರುವ ಅಧಿಕಾರ ಮರ್ತೋಗಿರ್ಬೋದು. ಯೇಸು ಸ್ವಾಮಿ ಎಷ್ಟು ಪರಿಶುದ್ಧನು, ಎಂಥ ಸತ್ಯವಂತನು, ಎಂಥ ನಂಬತಕ್ಕವನು ನಾವು ಮರ್ತೋಗಿರ್ಬೋದು. ನಮ್ಮ ಆತ್ಮದ ರಕ್ಷಣೆಗೆ ಯೇಸು ಸ್ವಾಮಿ ಮಾಡಿದ ಕಾರ್ಯಗಳು ಒಂದು ವೇಳೆ ನಾವು ಮರ್ತೋಗಿರ್ಬೋದು. ನೆನಪಿಸೋದಕ್ಕೋಸ್ಕರವೇ ಯೇಸು ಸ್ವಾಮಿ ಪುನಃ ತನ್ನನ್ನು ಪರಿಚಯಿಸಿಕೊಳ್ತಾ ಇದ್ದಾರೆ. ಈ ಹೊತ್ತು ಆತನ ಸ್ವರಕ್ಕೆ ಕಿವಿಗೊಡ್ರಿ. ನಿಮ್ಮ ಸಂಗಡಲೇ ಕರ್ತನ ಮಾತನಾಡ್ತಾ ಇರೋದು. ಆಗ ಲವೋದಿಕೀಯ ಸಭೆಯ ಸಂಗಡ ಮಾತನಾಡಿದರು. ಆ ಸಭೆಯ ಸಂಗಡ ಮಾತಾಡಿ ಮುಗೀತಾ ಇದ್ದಂಗೆ ಇವತ್ತು ಇಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರುವಂಥ ನಮ್ಮ ಸಂಗಡವೂ ಕರ್ತನ ಮಾತನಾಡ್ತಾ ಇದ್ದಾನೆ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಅಂತ ಯಾಕೆ ಯೇಸು ಸ್ವಾಮಿ ಹೇಳಿದರು ಅಂದರೆ, ಇದು ಬರೀ ಆ 1ನೇ ಶತಮಾನದ ಸಭೆಗೆ ಮಾತ್ರನೇ, ನಮಗಲ್ಲ ಅಂತ ನಾವು ಯಾರೂ ಭಾವಿಸಬಾರ್ದಲ್ಲ. ಅದಕ್ಕೋಸ್ಕರನೇ ಆ ವಾಕ್ಯ ಕೊನೆಯಲ್ಲಿ ಇಟ್ಟಿದ್ದಾರೆ ಯೇಸು ಸ್ವಾಮಿ. ಹಲ್ಲೆಲೂಯ. ಈಗ ಯೇಸು ಸ್ವಾಮಿ ಯಾರ ಜೊತೆ ಮಾತಾಡ್ತಾ ಇದ್ದಾರೆ?
ಕಿವಿ ಇರೋ ಎಲ್ಲರ ಸಂಗಡ ಯೇಸು ಸ್ವಾಮಿ ಮಾತಾಡ್ತಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ ಮುಂದಿನ ವಾಕ್ಯ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಹಲ್ಲೆಲೂಯಾ. ಇದು ಲವೋದಿಕೀಯ ಸಭೆಯ ಒಂದು ಪರಿಸ್ಥಿತಿಯಾಗಿತ್ತು. ಲವೋದಿಕೀಯ ಸಭೆಯ ಹಿನ್ನೆಲೆ, ಅದರ ಪರಿಸ್ಥಿತಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನಿನ್ನ ಕೃತ್ಯಗಳನ್ನೆಲ್ಲ ಬಲ್ಲೇನು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಒಂದು ವೇಳೆ ನಾವು ಮರ್ತೋಗಿರ್ಬೋದು ಯೇಸು ಸ್ವಾಮಿ ಏನು ಅಂತ. ಯಾರು ಯೇಸು ಸ್ವಾಮಿ? ನಾವು ಮರ್ತೋಗಿರ್ಬೋದು. ಯೇಸು ಸ್ವಾಮಿ ನಮಗೋಸ್ಕರ ಏನು ಮಾಡಿದರು ನಾವು ಮರ್ತೋಗಿರ್ಬೋದು. ಯೇಸು ಸ್ವಾಮಿ ಎಂಥವರು ನಾವು ಮರ್ತೋಗಿರಬಹುದು. ಆದರೆ ಯೇಸು ಸ್ವಾಮಿ ಮಾತ್ರ ನಮ್ಮನ್ನು ಯಾವತ್ತೂ ಮರ್ತೋಗಿಲ್ಲ. ಯಾವಾಗಲೂ ತನ್ನ ದೃಷ್ಟಿಯನ್ನು ನಮ್ಮ ಮೇಲೆ ಆತನು ಇಟ್ಟುಕೊಂಡೇ ಇದ್ದಾನೆ. ಆದುದರಿಂದಲೇ ಹೇಳ್ತಾ ಇದ್ದಾನೆ, ನಿನ್ನ ಕೃತ್ಯಗಳನ್ನೆಲ್ಲ ಬಲ್ಲೆನು. ಏನು ಗೊತ್ತು ಆತನಿಗೆ? ಎಲ್ಲ ಕೃತ್ಯಗಳು ಗೊತ್ತು. ಆ ಮೊದಲನೇ ಶತಮಾನದಲ್ಲಿ 7 ಸಭೆಗಳಿದ್ರೆ ಪ್ರತಿಯೊಂದು ಸಭೆ ಸಂಗಡ ಯೇಸು ಸ್ವಾಮಿ ತನ್ನ ಪರಿಚಯಿಸಿಕೊಳ್ಳುವಾಗ ಹೇಳ್ತಾ ಇದ್ದಾರೆ, ನಿನ್ನ ಕೃತ್ಯಗಳನ್ನೆಲ್ಲ ಬಲ್ಲೆನು. ನೀ ಮಾಡೋ ಎಲ್ಲ ಕೆಲಸ ನನಗೆ ಗೊತ್ತು. ನೀವುಗಳು ನನ್ನನ್ನು ಮರ್ತೋಗಿರ್ಬೋದು, ಆದರೆ ನಾನು ಮಾತ್ರ ಏನು ಮಾಡಿಲ್ಲ, ನಿಮ್ಮನ್ನು ಮರ್ತು ಹೋಗಿಲ್ಲ. ನಾನು ನಿಮ್ಮನ್ನು ಗಮನಿಸ್ತಲೇ ಇದ್ದೀನಿ. ನೀವು ಮಾಡೋ ಪ್ರತಿಯೊಂದು ಕೆಲಸ ನನ್ನ ಕಣ್ಣೆದುರಿನಲ್ಲಿ ಕಾಣಿಸ್ತಾ ಇದೆ. ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಏನಾಗಿದೆ ಅಂತೆ ಲವೋದಿಕೀಯ ಸಭೆಯ ಸಂಗಡ? ಅದರ ಪರಿಸ್ಥಿತಿ ಏನಾಗಿದೆ ಅಂತೆ? ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ಉಗುರು ಬೆಚ್ಚಗಿದ್ದೀಯಾ. ಅದಕ್ಕೆ ನಾನು ಏನು ಮಾಡ್ತೀನಿ, ನನ್ನ ಬಾಯೊಳಗಿಂದ ನಿನ್ನನ್ನು ಕಕ್ಕಿ ಬಿಡ್ತೀನಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದಿದ್ರೆ ಒಳ್ಳೆಯದಾಗಿತ್ತು, ಆದರೆ ನೀನು ಉಗುರು ಬೆಚ್ಚಗಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ನಿನ್ನನ್ನು ಕಕ್ಕಿ ಬಿಡ್ತೀನಿ, ಕಾರಿ ಬಿಡ್ತೀನಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಉಗುಳೋದಕ್ಕೂ ಕಾರಿ ಬಿಡ್ತೀನಿ ಅಂತ ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅಲ್ವಾ? ಬೆಚ್ಚಗಿನ ಅನುಭವ ಏನಕ್ಕೆ ಹೋಲಿಕೆಯಾಗಿದೆ? ಬೆಚ್ಚಗಿನ ಅನುಭವ ಏನಕ್ಕೆ ಬಿಸಿನೀರು ಏನಕ್ಕೆ ಹೋಲಿಕೆಯಾಗಿದೆ? ವಿಶ್ವಾಸಿಯ ಬಲವಾದ ನಂಬಿಕೆಗೆ, ಪ್ರಾರ್ಥನೆಯ ಜೀವಿತಕ್ಕೆ, ವಾಕ್ಯಾನುಸಾರವಾದಂತಹ ಜೀವಿತಕ್ಕೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಿಸುವಂಥ ಒಂದು ವೈರಾಗ್ಯದ ಜೀವಿತಕ್ಕೆ ಆ ಬಿಸಿನೀರು ಏನಾಗಿದೆ? ಹೋಲಿಕೆಯಾಗಿದೆ. ತಣ್ಣೀರು ಏನಕ್ಕೆ ಹೋಲಿಕೆಯಾಗಿದೆ? ಹೊಸದಾಗಿ ಕರ್ತನ ಬಳಿಗೆ ಬರುವವರಿಗೆ, ಹೊಸದಾಗಿ ಕರ್ತನ ಮೇಲೆ ನಂಬಿಕೆ ಇಡುವವರಿಗೆ ಆ ತಣ್ಣೀರು ಹೋಲಿಕೆಯಾಗಿದೆ. ಹೊಸ ನಂಬಿಕೆ, ಹೊಸದಾದ ಅನ್ಯೋನ್ಯತೆಗೆ ಕೂಡಿ ಬರುವಿಕೆ, ಇದಕ್ಕೆ ತಣ್ಣೀರು ಹೋಲಿಕೆಯಾಗಿದೆ. ಮತ್ತು ಉಗುರು ಬೆಚ್ಚಗಿನ ನೀರು ಏನಕ್ಕೆ ಹೋಲಿಕೆಯಾಗಿದೆ? ಆ ಕಡೆ ನೋಡಿದ್ರೆ ನೀನು ಹೊಸಬನೂ ಅಲ್ಲ, ಈ ಕಡೆ ನೋಡಿದ್ರೆ ಹಳಬರಿಗಿರಬೇಕಾದ ಗುಣಲಕ್ಷಣಗಳೂ ನಿನ್ನಲ್ಲಿಲ್ಲ. ಇನ್ನು ನಿನ್ನನ್ನು ಏನಂತ ಕರಿಬೇಕು? ನಾನು ಉಗುರು ಬೆಚ್ಚಗಿದೆಯಾ ಅಂತಲೇ ಕರಿಬೇಕು. ನಾನು ಬಿಸಿಯಾಗಾದರೂ ಇದ್ದಿದ್ರೆ, ಇಲ್ಲ ತಣ್ಣಗಾದರೂ ಇದ್ದಿದ್ದರೆ ನಿನ್ನನ್ನು ನಾನು ಇಟ್ಕೊಳ್ತಾ ಇದ್ದೆ ನನ್ನ ಹತ್ರ. ನೀನು ತಣ್ಣಗೂ ಅಲ್ಲದೆ ಬೆಚ್ಚಗೂ ಅಲ್ಲದೆ ಉಗುರು ಬೆಚ್ಚಗಿರೋದ್ರಿಂದ ನನ್ನ ಬಾಯೊಳಗಿಂದ ನಿನ್ನನ್ನು ಕಾರಿ ಬಿಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಶ್ವಾಸಿಗಳು ಯಾವಾಗಲೂ ಇಂಥ ಪರಿಸ್ಥಿತಿಯಲ್ಲಿ ಇರಬಾರ್ದು. ಇದು ಭಾಳ ಅಪಾಯದ ಪರಿಸ್ಥಿತಿ, ಬಹಳ ಅಪಾಯದ ಪರಿಸ್ಥಿತಿ. ಇಲ್ಲ ಬಿಸಿಯಾಗಿದ್ರೂ ನಾವು ದೇವರಿಗೆ ಪ್ರಯೋಜನಕರವಾಗಿದ್ದೀವಿ ಅಂತ ದೇವರು ಸಮಾಧಾನ ಪಟ್ಕೊಳ್ತಾರೆ. ಇಲ್ಲ ತಣ್ಣಗಾದರೂ ಇದ್ದರೆ ಇನ್ನೂ ಈಗ ತಾನೇ ನನ್ನನ್ನು ನಂಬಿ ನನ್ನ ಹತ್ರಕ್ಕೆ ಬಂದಿದ್ದಾರೆ ಅಂತೇಳಿ ಯೇಸು ಸ್ವಾಮಿ ಸಮಾಧಾನ ಪಟ್ಕೊಳ್ತಾರೆ, ಸುಧಾರಿಸ್ಕೊಳ್ತಾರೆ ಎಲ್ಲನೂ. ಆದರೆ ನೀನೀಗಾಗಲೇ ಎಷ್ಟೋ ವರ್ಷಗಳಿಂದ ಕರ್ತನ ಬಳಿಗೆ ಬರ್ತಾ ಇದ್ದರೂ ಸಹ ಕರ್ತನ ಮೇಲಿನ ನಂಬಿಕೆ ಕಳ್ಕೊಂಡು, ಭಯಭಕ್ತಿ ಕಳ್ಕೊಂಡು, ಆತನ ವಿಷಯವಾದ ಜ್ಞಾನ ತಿಳುವಳಿಕೆಯನ್ನು ಕಳ್ಕೊಂಡು, ಆತನ ವಿಷಯದಲ್ಲಿ ನೀನು ನಡೆಸಬೇಕಾದಂಥ ಎಲ್ಲ ಕಾರ್ಯಗಳನ್ನು ಮರೆತು ಬಿಟ್ಟು ಏನೋ ಒಂದು ಅಲಕ್ಷ್ಯವಾದಂಥ ಜೀವನವನ್ನು ನೀನು ನಿಜವಾಗ್ಲೂ ಜೀವಿಸ್ತಾ ಇದ್ದೆ ಅಂದರೆ ನಿನ್ನನ್ನು ತಣ್ಣಗಿರೋ ಗುಂಪಿಗೂ ಸೇರಿಸಲ್ಲ, ಬೆಚ್ಚಗಿರೋ ಗುಂಪಿಗೂ ಸೇರಿಸಲ್ಲ. ನೀನು ಉಗುರು ಬೆಚ್ಚಗಿದೆಯ ಮಧ್ಯದಲ್ಲಿ ನೀನು ಯಾವ ಪ್ರಯೋಜನಕ್ಕೂ ಬರದೇ ಇದೆಯಾ ಅಂಥೇಳಿ ಯೇಸು ಸ್ವಾಮಿ ತನ್ನ ಬಾಯೊಳಗಿಂದ ನಿನ್ನನ್ನು ಕಾರಿ ಬಿಡ್ತಾರೆ. ಅಂದರೆ ವಾಂತಿ ಮಾಡ್ಕೊಂಡ್ಬಿಡ್ತಾರೆ ನಿನ್ನನ್ನು ಅಷ್ಟೇ. ನೀನು ಏನು ದೇವ್ರಿಗೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಯೇಸು ಸ್ವಾಮಿ ಮಾತಿನ ಅರ್ಥ. ಹಲ್ಲೆಲೂಯಾ. ನಿನ್ನ ಆತ್ಮಕ್ಕೆ ನೀನು ರಕ್ಷಣೆಯನ್ನು ಪಡೆಯೋದಕ್ಕಾಗೋದಿಲ್ಲ, ಈ ಕಡೆ ದೇವರ ರಾಜ್ಯದ ಕೆಲಸಕ್ಕೂ ಕೂಡ ನೀನು ಯಾವ ಉಪಯೋಗಕ್ಕೂ ಬರೋದಿಲ್ಲ.
ಇದಾಗಿರುತ್ತೆ ನಿಮ್ಗಳ ಪರಿಸ್ಥಿತಿ. ನೀವು ಬಿಸಿಯಾಗಿ ಆದರೂ ಇಲ್ಲ ತಣ್ಣಗಾಗಿ ಆದರೂ ಇಲ್ಲದೆ ಹೋದರೆ, ಇದೆರಡರ ಮಧ್ಯದಲ್ಲಿ ನೀವಿದ್ದರೆ ನಿಮ್ಮ ಪರಿಸ್ಥಿತಿ ಏನು? ಆ ಕಡೆ ದೇವರಿಗೆ ಮೆಚ್ಚುಗೆಯಾದ ಜೀವನವೂ ಅಲ್ಲ ನಿಮ್ಮದು, ಈ ಕಡೆ ದೇವರ ರಾಜ್ಯದ ಸೇವೆಗೆ ಅನುಕೂಲಕರವಾದಂಥ ಪರಿಸ್ಥಿತಿಯಲ್ಲಿಯೂ ನೀವು ಜೀವಿಸ್ತಾ ಇಲ್ಲ. ಕಾರಿ ಬಿಡ್ತೀನಿ ಅಂದರೆ ಏನು ಅರ್ಥ? ಅದು ಕಕ್ಕಿ ಬಿಡ್ತೀನಿ ಅಂದರೆ ಏನು ಅರ್ಥ? ಮುಗೀತದನ್ನು ಮತ್ತೆ ವಾಪಸ್ ತಗೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ವಾಪಸ್ ಅದನ್ನು ತಗೊಳಕ್ಕೆ ಸಾಧ್ಯವೇ ಇಲ್ಲ, ನಿನ್ನನ್ನು ಮತ್ತೆ ನಾನು ಸ್ವೀಕಾರ ಮಾಡೋದೇ ಇಲ್ಲ ಅಂತ. ಹಲ್ಲೇಲೂಯಾ, ಹಲ್ಲೇಲೂಯಾ. ಭಾಳ ಎಚ್ಚರಿಕೆಯಾಗಿರಬೇಕು ದೇವ್ರ ಮಕ್ಕಳು, ಬಹಳ ಎಚ್ಚರಿಕೆಯಾಗಿರಬೇಕು. ಇಲ್ಲ ಬಿಸಿಯಾಗಿರಬೇಕು, ಇಲ್ಲ ತಣ್ಣಗಿರಬೇಕು. ತಣ್ಣಗಾಗಕ್ಕೆ ಈಗ ಚಾನ್ಸ್ ಇಲ್ಲಲ್ಲ, ಇನ್ನು ಬಿಸಿಯಾಗಿ ಮಾತ್ರನೇ ಇರಬೇಕಷ್ಟೇ. ಹೊಸದಾಗಿ ಬರುವವರು, ನಿಮ್ಮಷ್ಟು ಜ್ಞಾನ ತಿಳುವಳಿಕೆ ಯೇಸುಸ್ವಾಮಿ ಬಗ್ಗೆ ಏನು ಗೊತ್ತಿಲ್ಲದೆ ಇರೋರು, ಪ್ರಾರ್ಥನೆ ಮಾಡಲಿಕ್ಕೆ ಬರದೇ ಇರೋರು, ಇವತ್ತು ನೆನ್ನೆ ಮೊನ್ನೆ ಈ ಕೆಲವೇ ತಿಂಗಳಲ್ಲಿ ಮಾತ್ರ ಯೇಸುಸ್ವಾಮಿಯಲ್ಲಿ ನಂಬಿಕೆ ಇಟ್ಟು ಸಭೆಗೆ ಬರ್ತಾ ಇರೋರು, ಅವ್ರನ್ನ ತಣ್ಣಗಿರೋರು ಗುಂಪಿಗೆ ಯೇಸುಸ್ವಾಮಿ ಸೇರಿಸ್ತಾರೆ. ಅವ್ರ ಬಗ್ಗೆ ಬೇಸರ ಇಲ್ಲ ಯೇಸುಸ್ವಾಮಿಗೆ. ಯೇಸುಸ್ವಾಮಿಗೋಸ್ಕರ ಒಂದು ಒಳ್ಳೆಯ ಸಾಕ್ಷಿಯ ಜೀವಿತ, ಬಲವಾದ ನಂಬಿಕೆ, ಪರಿಶುದ್ಧತೆ, ವಾಕ್ಯಾನುಸಾರವಾದಂಥ ನಡವಳಿಕೆ ಹೊಂದಿರುವವ್ರನ್ನ ಬಿಸಿಯಾದವರ ಗುಂಪಿಗೆ ಯೇಸುಸ್ವಾಮಿ ಸೇರಿಸ್ತಾರೆ. ಆ ಕಡೆ ಅದು ಅಲ್ಲ, ಈ ಕಡೆ ಇದು ಅಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ ಏನು? ಒಂದ್ಸರಿ ಆಲೋಚನೆ ಮಾಡಿಕೊಳ್ಳಿ. ಯೇಸುಸ್ವಾಮಿ ನಿಮ್ಮ ಸಂಗಡಲ್ಲೇ ಮಾತಾಡ್ತಾ ಇದ್ದಾರೆ. ಲವೋದಿಕೆಯ ಸಭೆಯ ಸಂಗಡ ಮಾತಾಡಿದ ನಿಜ. ದೇವ್ರ ವಾಕ್ಯ ನೆನ್ನೆ, ಇವತ್ತು, ನಾಳೆ, ಯಾವತ್ತೂ ಕೂಡ ಒಂದೇ ರೀತಿಯಾಗಿ ದೇವ್ರ ಮಕ್ಕಳಿಗೆ ಅನ್ವಯ ಆಗ್ತದೆ, ಸಭೆಗಳಿಗೆ ಅನ್ವಯ ಆಗ್ತದೆ. ಅದಕ್ಕೆ ಅದನ್ನು ಜೀವವುಳ್ಳ ದೇವರ ವಾಕ್ಯ ಅಂತ ಕರಿತೀವಿ. ಆ ವಾಕ್ಯ ಯಾವಾಗಲೂ ಪ್ರಯೋಜನಕ್ಕೆ ಬರ್ತದೆ. ಆ ವಾಕ್ಯ ಯಾವಾಗಲೂ ನಮ್ಮೊಟ್ಟಿಗೆ ಮಾತನಾಡ್ತದೆ. ಆ ವಾಕ್ಯ ಯಾವಾಗಲೂ ನಮ್ಮನ್ನು ಉಜ್ಜೀವಗೊಳಿಸ್ತದೆ. ಆ ವಾಕ್ಯ ಯಾವಾಗಲೂ ನಮ್ಮನ್ನು ಬಲಪಡಿಸ್ತದೆ, ನಮ್ಮನ್ನು ತಿದ್ದುತ್ತೆ, ನಮ್ಮನ್ನು ಸರಿಪಡಿಸ್ತದೆ. ಹಲ್ಲೇಲೂಯಾ. ನೋಡಿ, ಮುಂದಿನ ವಾಕ್ಯಕ್ಕೆ ಹೋಗೋಣ. ಇದು ಸಭೆಯಲ್ಲಿರುವಂಥ ತಪ್ಪುಗಳು. ನೆಕ್ಸ್ಟ್, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೀ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಭಾಳ ಜನ ವಿಶ್ವಾಸಿಗಳ ಪ್ರಾಬ್ಲಮ್ ಏನು ಗೊತ್ತಾ? ಭೌತಿಕವಾದಂಥ ಆಶೀರ್ವಾದಗಳ ಒಳಗಡೆ ಅವರು ತೃಪ್ತಿ ಪಟ್ಕೊಳ್ತಾ ಇರ್ತಾರೆ. ಓ, ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ, ನನ್ನ ಹತ್ರ ಒಳ್ಳೊಳ್ಳೆ ಬಟ್ಟೆಗಳಿದ್ದಾವೆ, ನನಗೆ ಬೇಕಾದಷ್ಟೆಲ್ಲ ಸೌಕರ್ಯ ಇದೆ, ಚಿನ್ನ ಇದೆ, ಒಡವೆ ಇದೆ, ವಸ್ತ್ರ ಇದೆ, ಎಲ್ಲ ಇದೆ. ನನಗೆ ಏನು ಕಡಿಮೆ ಆಗಿದೆ? ನನಗೆ ಬೇಕಾದಷ್ಟು ಸೌಕರ್ಯದಲ್ಲಿ ನಾನು ಬದುಕ್ತಾ ಇದ್ದೀನಿ, ಸಮೃದ್ಧಿಯಾಗಿ ನಾನು ಬದುಕ್ತಾ ಇದ್ದೀನಿ, ದೇವರು ಬಹಳ ಆಶೀರ್ವಾದ ಮಾಡಿದ್ದಾರೆ ನನ್ನನ್ನು ಅಂತ ಅಂದುಕೊಂಡು ಕೆಲವರು ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ. ಅವ್ರು ಯೇಸುಸ್ವಾಮಿ ದೃಷ್ಟಿಲಿ ಹೆಂಗೆ ಕಾಣಿಸ್ತಾ ಇದ್ದಾರೆ ಗೊತ್ತಾ? ಬಹಳ ಐಶ್ವರ್ಯವಂತನು ಅಂತ ನೀನು ತಿಳ್ಕೊಂಡಿದ್ದಿ, ಬಹಳ ಚೆನ್ನಾಗಿ ಸಮೃದ್ಧಿಯಾಗಿದ್ದೀನಿ ಅಂತ ನೀನು ತಿಳ್ಕೊಂಡಿದ್ದೆ. ಆದರೆ ನೀನು ನನ್ನ ದೃಷ್ಟಿಲಿ ಹೆಂಗೆ ಕಾಣಿಸ್ತಾ ಇದೆಯಾ? ದುರವಸ್ಥೆಯಲ್ಲಿ ಬಿದ್ದಿರುವವನ ಹಾಗೆ ಕಾಣಿಸ್ತಾ ಇದೆಯಾ, ದೌರ್ಭಾಗ್ಯನ ಹಾಗೆ ನೀನು ಕಾಣಿಸ್ತಾ ಇದೆಯಾ, ಮತ್ತೆ ದರಿದ್ರನ ಹಾಗೆ ನೀನು ಕಾಣಿಸ್ತಾ ಇದೆಯಾ, ಕುರುಡನಂತೆ ಕಾಣಿಸ್ತಾ ಇದೆಯಾ, ಮತ್ತು ಬಟ್ಟೆ ಇಲ್ಲದವನಂತೆ. ಕೆಲವರು ಭಾಳ ಹೆಚ್ಚಳ ಪಟ್ಕೊಳ್ತಾರೆ ತಮಗಿರುವಂಥ ಸೌಕರ್ಯಗಳಲ್ಲಿ. ಓ, ನಂತರ ದಿನಕ್ಕೊಂದೊಂದು ಬಟ್ಟೆ ಯಾರು ಹಾಕ್ತಾರೆ? ನಂತರ ಬೇಕಾದ ಶೋಕಿ ಮಾಡ್ಕೊಂಡು ಯಾರು ತಿರ್ಗಕ್ಕೆ ಸಾಧ್ಯ? ಇದೆಲ್ಲ ದೇವ್ರ ದೃಷ್ಟಿಲಿ ಹೆಂಗೆ ಕಾಣಿಸ್ತದೆ? ಬಟ್ಟೆ ಇಲ್ಲದೆ ಇರೋದಕ್ಕೆ ಸಮಾನವಾಗಿ ಕಾಣಿಸ್ತಾ ಇದೆ. ಯಾವ ಬಟ್ಟೆ ಬಗ್ಗೆ ಯೇಸುಸ್ವಾಮಿ ಮಾತಾಡ್ತಿದ್ದಾರೆ? ಯಾವ ಬಟ್ಟೆ ಬಗ್ಗೆ ಯೇಸುಸ್ವಾಮಿ ಮಾತಾಡ್ತಾರೆ? ನೋಡಿ, ಮುಂದಿನ ವಾಕ್ಯದಲ್ಲಿ ಗೊತ್ತಾಗ್ತದೆ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊತ್ತುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನಾನು ಐಶ್ವರ್ಯವಂತನು ಅಂತ ತಿಳ್ಕೊಂಡಿದೆಯಲ್ಲ, ಆದರೆ ನೀನೇನು ಗೊತ್ತಾ? ನನ್ನ ದೃಷ್ಟಿಯಲ್ಲಿ ನೀ ದೌರ್ಭಾಗ್ಯನು, ನೀ ದರಿದ್ರನು,
ದುರವಸ್ಥೆಯಲ್ಲಿ ಬಿದ್ದಿರುವವನು, ಬಟ್ಟೆ ಇಲ್ಲದವನು, ಕುರುಡನು. ಕುಂಟನಲ್ಲ, ಕುರುಡನು ಅಷ್ಟೇ, ಕುರುಡನು. ಅದಕ್ಕೆ ನೀನೇನು ಮಾಡು, ನಿನ್ನ ಈ ಕೆಟ್ಟ ಪರಿಸ್ಥಿತಿ ಬದಲಾಗುವುದಕ್ಕೆ ನೀ ಏನು ಮಾಡಬೇಕು ಗೊತ್ತಾ? ನೀನು ಐಶ್ವರ್ಯವಂತನಾಗುವಂತೆ ಕುಲುಮೆಯಲ್ಲಿ ಬೆಂಕಿಯಲ್ಲಿ ಪುಟ ಹಾಕಿದ ಚಿನ್ನವನ್ನು, ಬಿಳಿ ವಸ್ತ್ರಗಳನ್ನು, ಕಣ್ಣಿಗೆ ಹಚ್ಚುವುದಕ್ಕೆ ಅಂಜನವನ್ನು ಏನು ಮಾಡಬೇಕು? ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನೀನು ಬುದ್ಧಿನೇ ಕೆಟ್ಟೋಗೈತೆ ನಿನಗೆ. ಇಹಲೋಕದ ಆ ಒಂದು ಸೌಕರ್ಯವನ್ನು ನೋಡ್ಕೊಳ್ತಾ ಅದರ ಮೇಲೆ ನೀನು ದೃಷ್ಟಿ ಇಟ್ಕೊಂಡು ಅದರಲ್ಲೇ ನಿನ್ನನ್ನು ನೀನು ಹೆಚ್ಚಿಸಿಕೊಳ್ಳುತ್ತಾ ಭ್ರಮೆಗೊಳಗಾಗಿ ನೀನು ಬುದ್ಧಿ ಕೆಟ್ಟೋಗಿದೆ ನಿಂದು. ಅದಕ್ಕೆ ನಿನಗೆ ಬುದ್ಧಿ ಹೇಳ್ತಾ ಇದ್ದೀನಿ. ಏನು ಬುದ್ಧಿ ಹೇಳ್ತಾ ಇದ್ದೀನಿ? ಪುಟಕ್ಕೆ ಹಾಕಿ ಶೋಧಿಸಿದ ಬಂಗಾರವನ್ನು ನನ್ನಿಂದ ಕೊಂಡುಕೋ. ಆಮೇಲೆ ಬಿಳಿ ವಸ್ತ್ರಗಳನ್ನು ನನ್ನಿಂದ ಕೊಂಡುಕೋ. ನಿನ್ನ ಕಣ್ಣು ಸರಿಯಾಗಿ ಕಾಣಿಸುವಂತೆ, ನಿನ್ನ ಕುರುಡುತನ ಹೊರಟು ಹೋಗುವಂತೆ ಅಂಜನವನ್ನು ಕೂಡ ನನ್ನಿಂದ ಕೊಂಡುಕೋ. ಯಾಕೆ ಕೊಂಡುಕೋಬೇಕು? ಫ್ರೀಯಾಗಿ ಕೊಡ್ಬೇಕಲ್ವಾ? ಅಲ್ವಾ? ಕೊಂಡುಕೊಳ್ಳೋದು ಯಾಕೆ? ಇದಕ್ಕೆ ಮುಂಚೆ ನಿನಗೆ ಫ್ರೀಯಾಗೆ ಎಲ್ಲನೂ ಕೊಟ್ಟಿದ್ರು ಸ್ವಾಮಿ. ಈ ಪುಟಕ್ಕೆ ಹಾಕಿದ ಬಂಗಾರ ಏನಕ್ಕೆ ಹೋಲಿಕೆಯಾಗಿದೆ? ನಮ್ಮ ನಂಬಿಕೆಗೆ ಅದು ಹೋಲಿಕೆಯಾಗಿದೆ. ಅಂದರೆ ಏನರ್ಥ? ನೀ ನಂಬಿಕೆ ಕಳ್ಕೊಂಡು ದರಿದ್ರನಾಗಿದ್ದೀಯ ಅಂತ ಅರ್ಥ, ದೌರ್ಭಾಗ್ಯನಾಗಿದ್ದೀಯ ಅಂತ ಅದರ ಅರ್ಥ. ಇಹಲೋಕದ ಐಶ್ವರ್ಯದ ಮೇಲೆ ನಿನ್ನ ಮನಸ್ಸನ್ನು ಇಟ್ಕೊಂಡು ಅದರಲ್ಲಿ ಹೆಚ್ಚಳ ಪಟ್ಕೊಳ್ತಾ, ನಿಜವಾದ ಐಶ್ವರ್ಯ ಅಂದರೆ ಪುಟಕ್ಕೆ ಹಾಕಿ ಶೋಧಿಸಿದ ಬಂಗಾರದೋಪಾದಿಯಲ್ಲಿರುವಂಥ ಆ ಬೆಲೆ ಬಾಳುವ ನಂಬಿಕೆಯನ್ನೇ ನೀನು ಕಳ್ಕೊಂಡು ನಿಂತ್ಕೊಂಡಿದೀಯಾ. ಅದನ್ನು ನನ್ನ ಹತ್ರ ತಿರುಗಿ ಕೊಂಡುಕೋ ನೀನು. ನನ್ನ ಹತ್ರ ಒಳ್ಳೊಳ್ಳೆ ವಸ್ತ್ರಗಳಿದ್ದಾವೆ, ನಾನು ಬಹಳ ಸಮೃದ್ಧಿಯಿಂದ ಇದ್ದೀನಿ, ನನ್ನ ಮನಸ್ಸಿಗೆ ಬೇಕಾದದ್ದನ್ನು ನಾನು ಮಾಡೋಷ್ಟು ಸೌಕರ್ಯ ನನ್ನ ಜೀವಿತದಲ್ಲಿದೆ ಅಂದ್ಕೊಂಡು ನೀ ಬೆತ್ತಲೆಯಾಗಿ ನಿಂತ್ಕೊಂಡಿದ್ದೀಯ. ನನ್ನ ಕಣ್ಣು ಮುಂದೆ ಅಂತೂ ನೀನು ಹಂಗೆ ಕಾಣಿಸ್ತಾ ಇದೆ. ಸೊ ನಿನ್ನ ಆ ಲಜ್ಜಾಸ್ಪದವಾದ ಅಂದರೆ ನಾಚಿಕೆಗೆ ಅವಕಾಶವಾಗಿರುವಂಥ ಬೆತ್ತಲೆತನವನ್ನು ಹೋಗಲಾಡಿಸುವುದಕ್ಕೆ ನೀನೇನು ಮಾಡಬೇಕು ಗೊತ್ತಾ? ನನ್ನಿಂದ ಬಿಳಿ ವಸ್ತ್ರಗಳನ್ನು ಕೊಂಡುಕೊಳ್ಬೇಕು. ಆ ಬಿಳಿ ವಸ್ತ್ರ ಏನಕ್ಕೆ ಹೋಲಿಕೆಯಾಗಿದೆ? ಪರಿಶುದ್ಧತೆಗೂ ದೇವರು ನಮಗೆ ಕೊಡುವಂಥ ರಕ್ಷಣೆಗೂ ಬಿಳಿಯ ವಸ್ತ್ರಗಳು ಸೂಚನೆಯಾಗಿದೆ. ಯಾಕೆ ಕೊಂಡ್ಕೋಬೇಕು ಅಂತ ಕೊನೆಯಲ್ಲಿ ಹೇಳ್ತೀನಿ. ಇನ್ನೂ ಏನನ್ನು ಕೊಂಡ್ಕೋಬೇಕಂತೆ? ನಿನ್ನ ಕುರುಡುತನ ಹೋಗೋದಕ್ಕೆ, ನಿನ್ನ ಕಣ್ಣುಗಳು ಚೆನ್ನಾಗಿ ಕಾಣಿಸೋದಕ್ಕೆ, ನಿನ್ನ ಕಣ್ಣಿಗೆ ಹಚ್ಚುವ ಅಂಜನವನ್ನು ಕೂಡ ನನ್ನ ಬಳಿಯಲ್ಲಿ ನೀನು ಕೊಂಡುಕೋ. ಈ ಅಂಜನ, ಕಣ್ಣಿಗೆ ಹಚ್ಚುವಂಥ ಈ ಔಷಧಿ ಯಾವುದಕ್ಕೆ ಹೋಲಿಕೆಯಾಗಿದೆ ಅಂದರೆ ನಮ್ಮನ್ನು ಸಕಲ ವಿಧವಾಗಿ ಸತ್ಯಕ್ಕೆ ನಡೆಸುವ ಪವಿತ್ರಾತ್ಮನ ನಡೆಸುವಿಕೆಗೆ, ಪವಿತ್ರಾತ್ಮನ ಅಭಿಷೇಕ ತೈಲಕ್ಕೆ ಈ ಅಂಜನ ಸೂಚನೆಯಾಗಿದೆ. ಒಬ್ಬ ವಿಶ್ವಾಸಿ ಪವಿತ್ರಾತ್ಮನಿಲ್ಲದೆ ಅವನು ಸತ್ಯದಲ್ಲಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರಾತ್ಮನ ಸಹಾಯವಿಲ್ಲದೆ ಅವನು ಪರಿಶುದ್ಧನಾಗಿ ಬಾಳುವುದಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧಾತ್ಮನಿಲ್ಲದೆ ಮಧ್ಯಾಕಾಶದಲ್ಲಿ ಅವನು ಎತ್ತಲ್ಪಡುವುದಕ್ಕೆ, ರಕ್ಷಿಸಲ್ಪಡುವುದಕ್ಕೆ ಅವಕಾಶವೇ ಇಲ್ಲ. ಆದ ಕಾರಣದಿಂದ ಈ ಮೂರು ವಿಷಯಗಳನ್ನು, ಈ ಮೂರು ವಸ್ತುಗಳನ್ನು ಯಾರ ಹತ್ರ ಕೊಂಡುಕೊಳ್ಬೇಕು? ನೀನು ನನ್ನ ಹತ್ರ ಕೊಂಡುಕೊಳ್ಬೇಕು ಅಂತ ಯೇಸು ಸ್ವಾಮಿ ಬುದ್ಧಿ ಹೇಳ್ತಾ ಇದ್ದಾರೆ. ಈಗಲಾದರೂ ಬುದ್ಧಿಗೆಟ್ಟಿರುವಂಥ ಜನರು ಯೇಸು ಸ್ವಾಮಿ ಕಡೆಗೆ ತಿರುಗಿಕೊಂಡು, ಸ್ವಾಮಿ ನನ್ನ ತಪ್ಪಾಗಿದೆ, ದಯವಿಟ್ಟು ನಿಮ್ಮಲ್ಲಿರುವಂಥ ಆ ಶುದ್ಧವಾದ ಚಿನ್ನ, ಆ ಬಿಳಿ ಶುಭ್ರವಾದ ವಸ್ತ್ರಗಳು, ಆ ಕಣ್ಣಿಗೆ ಹಚ್ಚುವಂಥ ತೈಲವನ್ನು ಸ್ವಾಮಿ ದಯಮಾಡಿ ನಮಗೆ ಕೊಡ್ರಿ ಅಂತ ನೀವು ಕೇಳೋದಾದರೆ, ಆತನ ಬಳಿಯಲ್ಲಿ ನೀವು ಕೊಂಡುಕೊಳ್ಳೋದಾದರೆ ನೀವು ನಿಜವಾಗ್ಲೂ ಬುದ್ಧಿವಂತರಾಗ್ತೀರಿ. ಯಾಕಂದರೆ ಈಗ ಬುದ್ಧಿ ಹೇಳಿಸ್ಕೊಳ್ಳುವಂಥ ಸ್ಥಿತಿಗೆ ನೀವು ತಲುಪಿಬಿಟ್ಟಿದ್ದೀರಿ. ಕೊಂಡುಕೊಳ್ಬೇಕು, ಅದನ್ನು ಕೊಂಡುಕೊಳ್ಬೇಕು. ಉಚಿತವಾಗಿ ಈಗ ಸಿಗೋದಿಲ್ಲ. ಯಾಕಂದರೆ ಸಿಕ್ಕಿದ್ದನ್ನು ನೀವು ಅಸಡ್ಡೆ ಮಾಡಿದ್ರಿ, ಸಿಕ್ಕಿದ್ದನ್ನು ಕಳ್ಕೊಂಡು ಬಿಟ್ರಿ, ಹಾಳು ಮಾಡಿಕೊಂಡ್ರಿ, ದುಸ್ಥಿತಿಗೆ ತಲುಪಿದ್ರಿ, ದರಿದ್ರರಾಗಿಬಿಟ್ರಿ. ಅದರ ಮೌಲ್ಯವನ್ನು ನೀವು ತಿಳಿಯಲಾರದೆ ಹೋದ್ರಿ, ಅದರ ಬೆಲೆ ಗೌರವವನ್ನು ಕಾಪಾಡಲಾರದೆ ಹೋದ್ರಿ. ಅದಕ್ಕೆ ಈಗ ಏನು ಮಾಡ್ರಿ? ನಿಮಗೆ ಅದರ ಬೆಲೆ ನಿಜವಾಗಿಯೂ ಅರ್ಥ ಆಗಬೇಕಂದ್ರೆ ನನ್ನಿಂದ ಅದನ್ನೇನು ಮಾಡಿ? ಕೊಂಡುಕೊಳ್ಳಿ. ಉಚಿತವಾಗಿ ಸಿಗುವಂಥ ಕಾಲ ಮುಗಿಯಿತು. ಇವಾಗ
ಈಗ ಕೊಂಡುಕೊಳ್ಳುವಂಥ ಕಾಲ ಬಂದಿದೆ. ಮುಂದೆ ಇನ್ನೊಂದು ಕಾಲ ಬರುತ್ತೆ. ಈಗಲೂ ಕೊಂಡುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರುವಾಗಲೂ ಕೂಡ ದೇವರಿಂದ ಸಿಗುವಂಥ ಈ ಎಲ್ಲ ಸಂಗತಿಗಳನ್ನು ನೀವೇನಾದರೂ ಮತ್ತೆ ಅಲಕ್ಷ್ಯ ಮಾಡಿದ್ರಿ ಅಂದರೆ, ದುಡ್ಡು ಕೊಡ್ತೀನಿ, ನೀನು ಕೇಳಿದಷ್ಟು ಕೊಡ್ತೀನಪ್ಪ, ದಯವಿಟ್ಟು ಇದು ನನಗೆ ಕೊಡು ಅಂತ ನೀವು ಕೇಳಿದರೂ ಕೂಡ ಸಿಗದೇ ಇರುವಂಥ ಕಾಲ ಬರ್ತದೆ. 5 ಮಂದಿ ಬುದ್ಧಿವಂತ ಕನ್ನಿಕೆಯರಿದ್ದರು, ಇನ್ನು 5 ಮಂದಿ ಬುದ್ಧಿ ಇಲ್ಲದವರಿದ್ದರು. ಈ ಬುದ್ಧಿವಂತ ಕನ್ನಿಕೆಯರು ಏನು ಮಾಡಿದರು, ಮದುವೆ ಮನೆ ಒಳಗಡೆ ಹೋಗುವುದಕ್ಕೆ ಮೊದಲಿಂಗನು ಬರುವುದನ್ನು ಎದುರು ನೋಡುತ್ತಾ ಇವರ ದೀಪಕ್ಕೆ ಬೇಕಾದ ಎಣ್ಣೆಯನ್ನು, ಬತ್ತಿಗಳನ್ನು ಎಲ್ಲವನ್ನು ಸಿದ್ಧವಾಗಿ ಇಟ್ಕೊಂಡು ಮೊದಲಿಂಗನು ಬರುವುದನ್ನೇ ಕಾಯ್ತಾ ಇದ್ದು, ಬುದ್ಧಿ ಇರೋರು ಬುದ್ಧಿ ಇಲ್ಲದರು ಇಬ್ಬರು ತೂಕಡಿಸ್ಬಿಟ್ರು. ಮೊದಲಿಂಗನು ಬರೋದು ಸ್ವಲ್ಪ ತಡ ಆಗಿದ್ದಕ್ಕೆ ಇಬ್ಬರು ತೂಕಡಿಸಿದ್ರು, ನಿದ್ರೆ ಮಾಡಿದರು. ಬುದ್ಧಿ ಇಲ್ಲದೆ ಇರುವಂಥ ಕನ್ನಿಕೆಯರಿಗೆ ಏನಾಗಿತ್ತು ಗೊತ್ತಾ ಪರಿಸ್ಥಿತಿ? ಅವ್ರ ಹತ್ರ ಅಣತೆಗಳು ಸರಿ ಇರಲಿಲ್ಲ, ಎಣ್ಣೆ ಸರಿ ಇರಲಿಲ್ಲ, ಏನೂ ಇರಲಿಲ್ಲ ಅವ್ರ ಹತ್ರ ಸರಿಯಾಗಿ. ಅವ್ರೇನು ಅಂದ್ಕೊಂಡ್ರು, ಮೊದಲಿಂಗನು ಬರುವಾಗ ನೋಡೋಣ, ನಮ್ಮ ಜೊತೆಲಿ ಇದಾರಲ್ಲ ಅವ್ರ ಹತ್ರ ಇರೋದನ್ನು ನಾವು ಕೇಳಿ ಇಸ್ಕೊಂಡ್ಬಿಟ್ರೆ ಹಂಚ್ಕೊಂಡ್ರೆ ಸರಿಯಾಗಿಬಿಡ್ತದೆ, ಮೊದಲಿಂಗನ ಜೊತೆ ಆರಾಮಾಗಿ ಹೋಗ್ಬಿಡೋಣ ಅಂತ ತಿಳ್ಕೊಂಡಿದ್ರು. ಆದರೆ ಕೊನೆಗೆ ಏನಾಯಿತು, ಮೊದಲಿಂಗನು ಬರ್ತಾನೆ ಅನ್ನೋ ಶಬ್ದ ಕೇಳ್ತಿದ್ದಂಗೆ ಬುದ್ಧಿವಂತ ಕನ್ನಿಕೆಯರು ಕೇಳಿದರು. ಏನಂತ ಕೇಳಿದರು? ನಿಮ್ಮಲ್ಲಿರುವಂಥ ಎಣ್ಣೆಯಲ್ಲಿ ನಮಗೂ ಸ್ವಲ್ಪ ಕೊಡಿ. ಆ ಕನ್ನಿಕೆಯರವಾಗ ಏನು ಹೇಳಿದ್ರು? ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಳ್ಳಿರಿ, ನಿಮಗೆ ಕೊಟ್ಟರೆ ನಮಗೂ ಸಾಲದೇ ಹೋದಿತ್ತು. ಹಲ್ಲೆಲೂಯಾ. ಈ ರಕ್ಷಣೆ ಅನ್ನೋದನ್ನು ಯಾರ ಹತ್ರನೂ ನೀವು ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಪರಿಶುದ್ಧತೆ ಅನ್ನೋದನ್ನು ನೀವು ಯಾರ ಹತ್ರನೂ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಅನ್ನೋದನ್ನು ನೀವು ಯಾರ ಹತ್ರನೂ ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಮಗಿರೋ ನಂಬಿಕೆ ನಿಮ್ಮದು, ನಿಮಗಿರೋ ಪರಿಶುದ್ಧತೆ ನಿಮ್ಮದು, ನಿಮಗಿರೋ ರಕ್ಷಣೆ ನಿಮ್ಮದು. ಅದನ್ನು ಯಾರಿಗೂ ನೀವು ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಥವಾ ನೀವು ಇಲ್ಲದೇ ಇರೋರು ಯಾರು ಹೋಗಿ ಇದ್ದವ್ರ ಹತ್ರ ಕೇಳಿ ಇಸ್ಕೊಳ್ಳೋದಕ್ಕೂ ಆಗಲ್ಲ. ಒಬ್ಬರೇ ಒಬ್ಬರು ಅದನ್ನು ಮಾರೋರು ಯಾರು? ಯೇಸು ಸ್ವಾಮಿ ಮಾತ್ರ. ನೀವು ಎಲ್ಲಿ ಕೇಳಿದ್ರೂ ಅದು ಸಿಕ್ಕೋದಿಲ್ಲ, ಯಾರ ಹತ್ರ ಕೇಳಿದ್ರೂ ಸಿಕ್ಕಲ್ಲ. ಯೇಸು ಸ್ವಾಮಿ ಹತ್ರ ಮಾತ್ರ ಇದೆ ಅದೆಲ್ಲ. ಉಚಿತವಾಗಿ ಸಿಗುವಂಥ ಅವಕಾಶ ಕಳ್ಕೊಂಡ್ರಿ, ಈಗ ಕೊಂಡುಕೊಳ್ಬೇಕಾದಂಥ ಅನಿವಾರ್ಯತೆ ಬಂದಿದೆ. ಅಂದರೆ ಏನರ್ಥ? ಭಾಳ ಕಷ್ಟಪಡಬೇಕಿನ್ನ ನೀವು ಅದನ್ನು ಸಂಪಾದಿಸ್ಕೊಳ್ಳೋದಕ್ಕೆ. ಸುಲಭವಾಗಿ ಸಿಕ್ಕೋದಿಲ್ಲ, ಭಾಳ ಕಷ್ಟಪಡಬೇಕು. ಯೇಸು ಸ್ವಾಮಿ ಮನಸ್ಸಿಗೆ ನೀವು ಮೆಚ್ಚುಗೆಯಾಗಿ ಕಾಣಿಸ್ಬೇಕೀಗ. ಭಾಳ ಪ್ರಾರ್ಥಿಸಬೇಕು, ಭಾಳ ಕಣ್ಣೀರು ಸುರಿಸ್ಬೇಕು, ಭಾಳ ಪಶ್ಚಾತ್ತಾಪ ಪಡಬೇಕು. ಕರ್ತನೇ ನನಗೂ ಕೊಡು. ನೀನು ಬಂದಾಗ ನಾನು ಏನೂ ಇಲ್ಲದೆ ಬುದ್ಧಿಹೀನ ಕನ್ನಿಕೆ ಅಂತ ನಿಂತ್ಕೊಂಡು ನಿನ್ನೊಂದಿಗೆ ಆ ಪರಲೋಕ ರಾಜ್ಯವನ್ನು ಸೇರುವಂಥ ಅವಕಾಶ ನಾನು ಕಳ್ಕೊಂಡು ಬಿಡದ ಹಾಗೆ ಸ್ವಾಮಿ ನನ್ನ ಮೇಲೆ ಕರುಣೆ ತೋರಿಸಪ್ಪ. ಕೇಳ್ಕೊಳ್ಬೇಕು, ನೀವು ಬಹಳ ಕೇಳ್ಕೊಳ್ಬೇಕಾಗ್ತದೆ. ಆಗ ಮಾತ್ರ ಸ್ವಾಮಿ ಕರುಣೆ ತೋರಿಸ್ತಾರೆ. ಆಗ ಮಾತ್ರ ಸ್ವಾಮಿ ನಿಮ್ಮಲ್ಲಿ ಇಲ್ಲದೆ ಇರುವುದನ್ನು ನಿಮಗೆ ಖಂಡಿತವಾಗಿ ಕೊಡ್ತಾರೆ. ಮುಂದಿನ ವಾಕ್ಯ ನೋಡ್ರಿ. ನಾನು ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ. ಹಲ್ಲೆಲೂಯಾ. ಈ ಲೋಕದಲ್ಲಿ ಎಷ್ಟೋ ಜನ ಇದ್ದಾರಲ್ಲ, ಬೇಕಾದಷ್ಟು ಜನ ಇದ್ದಾರಲ್ವ, ಅವ್ರು ಯಾರನ್ನು ಯೇಸು ಸ್ವಾಮಿ ಎಚ್ಚರಿಸ್ತಾ ಇದ್ದಾರಾ, ಗದರಿಸ್ತಾ ಇದ್ದಾರಾ, ಬುದ್ಧಿ ಹೇಳ್ತಾ ಇದ್ದಾರಾ? ನಿಮ್ಗೆ ಮಾತ್ರ ಯಾಕೆ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? ನಮ್ಮ ಕರ್ಮ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಲ್ಲ ಆಶ್ರಮತೆ, ಕೇಳದೇ ಇದ್ರೆ ಬೇರೆ ವಿಧಿ ಇಲ್ಲ. ಕೇಳಲಿಲ್ಲ ಅಂದ್ರೆ ನೀವು ಬಿಡಲ್ಲ, ನೀವು ಹೇಳ್ತಾನೆ ಇರ್ತೀರಿ. ವಿಷಯ ಅದಲ್ಲ. ಹಂಗೇನಾರು ನೀವು ಅಂದ್ಕೊಂಡಿದ್ರೆ ವಿಷಯ ಅದಲ್ಲ. ಯೇಸು ಸ್ವಾಮಿ ನಿಮ್ಮನ್ನು ಬಹಳ ಪ್ರೀತಿ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನು ಯಾರನ್ನು ಪ್ರೀತಿಸುತ್ತಾನೋ ಅವರನ್ನು ಗದರಿಸುತ್ತಾನೆ, ಶಿಕ್ಷಿಸುತ್ತಾನೆ. ಯಾರ ಮೇಲೆ ಆತನಿಗೆ ಪ್ರೀತಿ ಇಲ್ಲವೋ ಅವ್ರಿಗೇನು ಅನ್ನೋದೇ ಇಲ್ಲ. ನಾವು ನಮ್ಮ ಮಕ್ಕಳಿಗೆ ಶಿಸ್ತು ಕಲಿಸೋದಕ್ಕೆ ಪ್ರಯತ್ನ ಪಡ್ತೀವೋ, ದಾರಿಯಲ್ಲಿ ಹೋಗೋ ಬರೋ ಮಕ್ಕಳಿಗೆಲ್ಲ ಶಿಸ್ತು ಕಲ್ಸೋಕ್ಕೆ ಪ್ರಯತ್ನ ಪಡ್ತೀವೋ? ಯಾರಿಗೆ ಶಿಸ್ತು ಕಲಿಸ್ತೀವಿ? ನಮ್ಮನೆ ಮಕ್ಕಳಿಗೆ ತಾನೆ. ಸೊ ಯೇಸು ಸ್ವಾಮಿ ನಿಮ್ಮ ಸಂಗಡ ಮಾತನಾಡಿ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾರಂದರೆ, ನಿಮ್ಮನ್ನು ಗದರಿಸ್ತಾ ಇದ್ದಾರಂದರೆ, ನಿಮ್ಮನ್ನು ಶಿಕ್ಷಿಸ್ತಾ ಇದ್ದಾರಂದರೆ ತಿಳ್ಕೊಳ್ಳಿ, ಯೇಸು ಸ್ವಾಮಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ. ನಿಮ್ಮ ಜೀವಿತಗಳನ್ನು ತಿದ್ದಿ ಸರಿಪಡಿಸೋದಕ್ಕೆ ಯೇಸು ಸ್ವಾಮಿಗೆ ಮನಸ್ಸಿದೆ. ಆತನು ಆ ಪ್ರೀತಿಯನ್ನು ಈ ರೀತಿಯಾಗಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾನೆ ಅಷ್ಟೇ. ಒಬ್ಬ ತಂದೆ ತನ್ನ ಮಗನಿಗೆ ಹೊಡಿತಾನೆ ಅಂದರೆ ಅವನನ್ನು ಸಾಯಿಸೋದಕ್ಕೋಸ್ಕರ ಹೊಡಿತಾನೇನು? ಅಥವಾ ತಾಯಿ ತನ್ನ ಮಕ್ಕಳನ್ನು ಹೊಡಿತಾಳೆ ಅಂದರೆ ಯಾತಕ್ಕೋಸ್ಕರ ಹೊಡಿತಾಳೆ? ಅವ್ರು ಹಾಳಾಗಲಿ ಅಂತ ಹೊಡಿತಾಳೇನು? ಯಾತಕ್ಕೆ ಹೊಡಿತಾಳೆ? ಬುದ್ಧಿ ಕಲ್ತ್ಕೊಳ್ಳಿ, ತಪ್ಪು ಮಾಡದೇ ಇರಲಿ, ಬುದ್ಧಿವಂತರಾಗಲಿ, ಜಾಣರಾಗಲಿ.
ಯಾರ ಹತ್ರನೂ ಕೆಟ್ಟ ಹೆಸರು ತಗೊಳ್ಳದೇ ಇರಲಿ, ಒಳ್ಳೆಯದಾಗಲಿ ಅವರಿಗೆ ಅಂತ ತಾನೇ ಶಿಕ್ಷಿಸೋದು. ನೀವೇ ನಿಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಮಾಡಿದರೆ ಪರಲೋಕದಲ್ಲಿರೋ ತಂದೆ ಸುಮ್ಮನೆ ಕೂತ್ಕೊಂತಾರೇನ್ರಿ ನೋಡ್ಕೊಳ್ತಾ? ನೀವು ತಪ್ಪು ಮಾಡುವಾಗ ಖಂಡಿತ ನಿಮ್ಮನ್ನು ಶಿಕ್ಷಿಸ್ತಾನೆ, ನಿಮ್ಮನ್ನು ಗದರಿಸ್ತಾನೆ, ನಿಮ್ಮನ್ನು ಎಚ್ಚರಿಸ್ತಾನೆ, ಬುದ್ಧಿ ಹೇಳ್ತಾನೆ. ಆ ಬುದ್ಧಿ ಮಾತುಗಳಿಗೆ, ಆ ಗದರಿಕೆಗೆ, ಆ ಶಿಕ್ಷೆಗೆ ನೀವು ಲಕ್ಷ್ಯ ಕೊಡದೆ ಹೋದರೆ ನಿಮ್ಮ ಕತೆ ಅಷ್ಟೇ ಇಲ್ಲ. ಯಾರೂ ನಿಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಆ ದೇವರ ಬುದ್ಧಿ ಮಾತುಗಳಿಗೆ ನೀವು ಕಿವಿ ಕೊಡದೆ ಹೋದಾಗ, ಆತನ ಎಚ್ಚರಿಕೆಗೆ ನೀವು ಕಿವಿ ಕೊಡದೆ ಹೋದಾಗ, ಆತನ ಶಿಕ್ಷೆಗೆ ನೀವು ಒಳಗಾಗದೆ ಹೋದಾಗ, ಅವಿಧೇಯತೆ ತೋರಿಸಿದಾಗ ಇನ್ಯಾರೂ ನಿಮ್ಮನ್ನು ಕಾಪಾಡೋದಕ್ಕಿಲ್ಲ. ಇನ್ಯಾರೂ ನಿಮ್ಮ ಮೇಲೆ ಪ್ರೀತಿ ತೋರಿಸ್ಲಿಕ್ಕಿಲ್ಲ, ಕನಿಕರ ತೋರಿಸ್ಲಿಕ್ಕಿಲ್ಲ. ಆದ ಕಾರಣದಿಂದ ಏನು ಹೇಳ್ತಿದ್ದಾರೆ ಯೇಸುಸ್ವಾಮಿ? ಆದುದರಿಂದ ನೀನು ನನ್ನ ಕಡೆಗೆ ತಿರುಗಿಕೋ. ನಾನು ನಿನ್ನನ್ನು ಬಹಳ ಪ್ರೀತಿ ಮಾಡ್ತಾ ಇರೋದ್ರಿಂದಲೇ ನಿನ್ನನ್ನು ಗದರಿಸ್ತಾ ಇದ್ದೀನಿ, ಎಚ್ಚರಿಸ್ತಾ ಇದ್ದೀನಿ, ಶಿಕ್ಷಿಸ್ತಾ ಇದ್ದೀನಿ. ಅದಕ್ಕೆ ನೀನೇನು ಮಾಡು? ನನ್ನ ಕಡೆಗೆ ತಿರುಗಿಕೋ. ನೋಡಿ ಮುಂದಿನ ವಾಕ್ಯ. ಇದು ಬಹಳ ಪ್ರಾಮುಖ್ಯವಾದ ವಾಕ್ಯ. ನಾವೆಲ್ಲರೂ ಬಾಯಿಪಾಠವಾಗಿ ಕಲ್ತ್ಕೊಂಡಿರಲೇಬೇಕಾದಂಥ ಒಂದು ಬಹಳ ಪ್ರಾಮುಖ್ಯವಾದ ವಾಕ್ಯ. ಯಾಕೆ ಅಂತ ಹೇಳ್ತೀನಿ, ಮಗ ಓದಿ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಹಲ್ಲೆಲೂಯಾ. ನಾವು ಪ್ರತಿ ಸಲ ಯೇಸುಸ್ವಾಮಿಯ ಸುವಾರ್ತೆ ಹೇಳುವಾಗ ಈ ಮಾತನ್ನು ಮರೀದೆ ಹೇಳ್ತೀವಿ. ಏನಂತ? ಇವತ್ತೇ ನಿನ್ನ ಹೃದಯನ ಯೇಸುಸ್ವಾಮಿಗೆ ಒಪ್ಸು. ಯೇಸುಸ್ವಾಮಿಗೆ ನಿನ್ನ ಹೃದಯದ ಬಾಗಿಲನ್ನು ತೆರೆದುಕೊಡು. ಯೇಸುಸ್ವಾಮಿ ನಿನ್ನ ಹೃದಯದಲ್ಲಿ ಇರ್ತಾರೆ, ನಿನ್ನೊಳಗಡೆ ವಾಸ ಮಾಡ್ತಾರೆ. ಸ್ವಾಮಿ, ನಿನ್ನ ಜೀವನ ಬದಲಾಗುತ್ತೆ. ಸ್ವಾಮಿ ನಿನ್ನನ್ನು ಆಶೀರ್ವದಿಸ್ತಾರೆ, ನಿನಗೆ ನಿತ್ಯ ಜೀವ ಕೊಡ್ತಾರೆ, ನಿನ್ನ ಪಾಪವನ್ನೆಲ್ಲ ಕ್ಷಮಿಸಿ ಬಿಡ್ತಾರೆ. ನಾವು ಯಾವ ವಾಕ್ಯದ ಆಧಾರದಿಂದ ಗೊತ್ತಾ ಆ ಮಾತನ್ನು ಹೇಳೋದು? ಇದೇ ವಾಕ್ಯದ ಆಧಾರದಿಂದ. ಪ್ರಕಟಣೆ ಗ್ರಂಥದ 3ನೇ ಅಧ್ಯಾಯ 20ನೇ ವಚನ ನಿಮ್ಮೆಲ್ಲರಿಗೂ ನೆನಪಿನಲ್ಲಿರಲಿ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವೆ. ನಮ್ಮ ಮನೇಲಿ ಯಾರ್ಯಾರು ಊಟ ಮಾಡ್ತೀವಿ? ನಾವು ಯಾರ್ಯಾರು ಊಟ ಮಾಡ್ತೀವಿ ನಮ್ಮ ಮನೇಲಿ? ಪಕ್ಕದ ಮನೆ ಅಣ್ಣ, ಹಿಂದ್ಗಡೆ ಮನೆ ಅಕ್ಕ, ದಾರಿಯಲ್ಲಿ ಹೋಗೋಬರೋ ಅಣ್ಣ ತಮ್ಮಂದರು ಎಲ್ಲರೂ ನಮ್ಮ ಮನೇಲಿ ಕೂತ್ಕೊಂಡು ಊಟ ಮಾಡ್ತಾರ? ಯಾರು ಊಟ ಮಾಡ್ತಾರೆ? ನಮ್ಮ ಮನೆಯವ್ರು ಮಾತ್ರ, ನಮ್ಮ ಕುಟುಂಬದವ್ರು ಮಾತ್ರ ನಾವು ನಮ್ಮ ಮನೇಲಿ ಊಟ ಮಾಡೋದು ಅಲ್ವಾ? 3 ಹೊತ್ತು ನಾವು ಯಾರು ಊಟ ಮಾಡ್ತೀವಿ? ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವ್ರು ಮಾತ್ರವೇ ನಾವು ಊಟ ಮಾಡ್ತೇವೆ. ನೀನು ಪ್ರತಿನಿತ್ಯ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸುವವನಾದರೆ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸುವವಳಾಗಿದ್ದರೆ, ಕರ್ತನನ್ನು ಎಡಬಿಡದೆ ಸ್ತುತಿಸುವವರು ಆರಾಧಿಸುವವರು ನೀವಾಗಿದ್ದರೆ, ಯೇಸುಸ್ವಾಮಿ ನಿಮ್ಮ ಕುಟುಂಬದಲ್ಲಿ ಒಬ್ಬರಾಗಿರ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇದುವರೆಗೂ ನೀವಷ್ಟೇ ಇದ್ರಿ, ಇದುವರೆಗೂ ನಿಮ್ಗೆ ಬೇರೆ ಯಾರೂ ಇರಲಿಲ್ಲ. ನಿಮಗೆ ನೀವು ಬಿಟ್ಟರೆ ನಿಮ್ಮ ಅಪ್ಪನೋ ಅಮ್ಮನೋ ನಿಮ್ಮ ಅಕ್ಕನೋ ತಂಗಿನೋ ನಿಮ್ಮ ಯಜಮಾನನೋ ಅಥವಾ ನಿಮ್ಮ ಯಜಮಾನಿಗೆ ನೀವೋ ಇಷ್ಟು ಮಂದಿ ಮಾತ್ರವೇ ನಿಮ್ಮ ಮನೇಲಿ ಇದುವರೆಗೂ ಇರ್ತಾ ಇದ್ರಿ. ಈಗ ಇನ್ನೊಬ್ಬರು ನಿಮಗಿದ್ದಾರೆ, ಇನ್ನೊಬ್ರು ಇದ್ದಾರೆ ನಿಮಗೆ. ಯಾರು ಗೊತ್ತಾ? ಯೇಸುಸ್ವಾಮಿ. ಆದರೆ ನೀವೇನು ಮಾಡಬೇಕು? ಪ್ರತಿದಿನ ಯೇಸುಸ್ವಾಮಿಯನ್ನು ಪ್ರಾರ್ಥಿಸುವವರಾಗಿರ್ಬೇಕು. ಪ್ರತಿದಿನ ಯೇಸುಸ್ವಾಮಿಯನ್ನು ಸ್ತುತಿಸುವವರು ಆರಾಧಿಸುವವರು ನೀವಾಗಿರಬೇಕು. ಪ್ರತಿದಿನ ದೇವರ ವಾಕ್ಯವನ್ನು ಓದಿ ಧ್ಯಾನ ಮಾಡುವವರು ನೀವಾಗಿರಬೇಕು. ಇಲ್ಲದೆ ಹೋದರೆ ಯೇಸುಸ್ವಾಮಿ ನಿಮ್ಮ ಜೊತೆಲಿ ಇರೋಕ್ಕೆ ಇಷ್ಟಪಡೋದಿಲ್ಲ. ಒಂದು ಸಾರಿ ಶಿಷ್ಯರು ಯೇಸುಸ್ವಾಮಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ರು, ದೋಣಿಯಲ್ಲಿ ಹೋಗ್ತಾ ಇರುವಾಗ ಯೇಸುಸ್ವಾಮಿಗೆ ಏನಾಯಿತು? ಯಾಕೆ ಬಂತು? ಯೇಸುಸ್ವಾಮಿಗೆ ನಿದ್ರೆ ಯಾಕೆ ಬಂತು? ಶಿಷ್ಯರೆಲ್ಲ ಅವ್ರ ಲೋಕದಲ್ಲಿ ಅವರೇ ಮುಳುಗೋಗಿದ್ರು, ಅವರಷ್ಟಕ್ಕೆ ಅವರೇ ಮಾತುಕತೆಯಲ್ಲಿ ಮುಳುಗೋಗಿದ್ರು, ಅವರಷ್ಟಕ್ಕೆ ಅವ್ರ ಕಾರ್ಯಗಳಲ್ಲಿ ಅವ್ರು ಮುಳುಗೋಗ್ಬಿಟ್ಟಿದ್ರು. ಯೇಸುಸ್ವಾಮಿನ ಗಮನಿಸೋರೆ ಯಾರೂ ಇಲ್ಲ. ಯೇಸುಸ್ವಾಮಿ ನೋಡಿದ್ರು ಪೇತ್ರ ಮಾತಾಡ್ಬೋದೇನೋ, ಯೋಹಾನ ಮಾತಾಡ್ತಾನೇನೋ, ಅಥವಾ ಯಾಕೋಬ್ ಮಾತಾಡ್ತಾನೇನೋ ನೋಡೋಣ, ಅಂದ್ರೆಯ ಮಾತಾಡ್ತಾನೇನೋ, ಇಲ್ಲ ತೋಮ ಏನಾದರೂ ಹೇಳ್ತಾನೇನೋ. ನೋಡಿ ಸಾಕಾಯ್ತು ಯೇಸುಸ್ವಾಮಿಗೆ. ಇನ್ನು ಒಬ್ಬರೇ ಎಷ್ಟೋ ತನಕ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದೆ? ಬಿಡ್ರಪ್ಪ, ನನ್ನ ಪಾಡಿ ನಾನು ಮಲ್ಕೊತೀನಿ, ನಿಮ್ಮ ಪಾಡಿ ನೀವು ಅದೇನು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಯೇಸುಸ್ವಾಮಿ ದಿಂಬಿಟ್ಕೊಂಡು ಮಲ್ಕೊಂಡ್ಬಿಟ್ರು. ಏನಾಯಿತು? ಬಿರುಗಾಳಿ ಅಲೆಗಳು ಎದ್ದುಬಿಟ್ಟವು. ಅಲ್ಲಿವರೆಗೂ ನೆನಪಿಲ್ದಿದ್ದ ಯೇಸುಸ್ವಾಮಿನ ತಕ್ಷಣ ನೆನಪಿಸ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ಬಿಡ್ತು ಎಲ್ರಿಗೂ.
ಗುರುವೇ ಕಾಪಾಡು, ಸಾಯುತ್ತೇವೆ. ಯೇಸು ಸ್ವಾಮಿ ತಟ್ಟನೆ ಎದ್ದು ಬಿರುಗಾಳಿಯನ್ನು, ಸಮುದ್ರದ ಅಲೆಗಳನ್ನು ಶಾಂತಪಡಿಸಿ ಬೆರಗಾಗಿ ನೋಡ್ತಾ ಇದ್ದ ಶಿಷ್ಯರನ್ನು ನೋಡಿ ಯೇಸುಸ್ವಾಮಿ, ನಿಮ್ಮ ನಂಬಿಕೆ ಎಲ್ಲಿ ಅಂದರು. ಹಲ್ಲೆಲೂಯಾ. ಯೇಸುಸ್ವಾಮಿ ನಿಮ್ಮ ಕುಟುಂಬದಲ್ಲಿ ಒಬ್ಬರು ಆಗಿರಲಿಕ್ಕೆ ಇಷ್ಟಪಡ್ತಾರೆ, ನಿಮ್ಮ ದೋಣಿಯಲ್ಲಿ ಅವ್ರ ಜೊತೆಲಿ ಪ್ರಯಾಣ ಮಾಡ್ತಾರೆ, ಆದರೆ ನಿಮಗೆ ಆತನ ಮೇಲೆ ನಂಬಿಕೆ ಇರಬೇಕು. ಎಷ್ಟೋ ಸಾರಿ ಯೇಸುಸ್ವಾಮಿ ಇರ್ತಾರೆ, ನಂಬಿಕೆ ಇರಲ್ಲ ನಮಗೆ. ಏನೋ ಒಂದು ಆಗುತ್ತೆ ಬಿಡು. ಯೇಸುಸ್ವಾಮಿ ಪಾಪ ಏನು ಮಾಡ್ತಾರೆ, ಅವ್ರ ಕೈಲಿ ಏನು ಮಾಡೋದಕ್ಕೆ ಸಾಧ್ಯ? ನಿಮ್ಮ ನಂಬಿಕೆಯಲ್ಲಿ ಯೇಸುಸ್ವಾಮಿ ಕೇಳ್ತಾರೆ. ನನ್ನನ್ನು ನಂಬುವವನು ನಾನು ಮಾಡುವ ಕಾರ್ಯಗಳನ್ನು ಅವನು ಮಾಡುವನು, ಅವುಗಳಿಗಿಂತ ಹೆಚ್ಚಾದ ಕಾರ್ಯವನ್ನು ಕೂಡ ಮಾಡುವನು ಅಂತ ಯೇಸುಸ್ವಾಮಿ ಹೇಳ್ತಾರೆ. ನಮಗೆ ನಂಬಿಕೆ ಇಲ್ಲದೆ ಹೋದರೆ ಒಂದು ಕಡ್ಡಿನೂ ಸಮೇತ ಅಲ್ಲಾಡ್ಸೋಕ್ಕಾಗಲ್ಲ ನಮ್ಮ ಕೈಯಿಂದ. ಹಲ್ಲೆಲೂಯಾ. ನಂಬಿಕೆ ಬಹಳ ಮುಖ್ಯ. ಯೇಸುಸ್ವಾಮಿ ಜೊತೆಯಲ್ಲಿ ಒಂದು ಒಳ್ಳೆಯ ಅನ್ಯೋನ್ಯತೆ ಬಹಳ ಮುಖ್ಯ. ಪ್ರತಿದಿನ ನಿಮ್ಮ ಕುಟುಂಬಗಳ ಪ್ರಾರ್ಥನೆ ಬಹಳ ಮುಖ್ಯ. ನೀವು ಕುಟುಂಬದಲ್ಲಿ ಕುಳಿತು ವಾಕ್ಯ ಓದುವುದು, ಧ್ಯಾನಿಸುವುದು ಬಹಳ ಮುಖ್ಯ. ನಿಮ್ಮ ಮನೆಗಳಲ್ಲಿ ಪ್ರತಿನಿತ್ಯವೂ ಆತನನ್ನು ಸ್ತುತಿಸುವುದು, ಆರಾಧಿಸುವುದು ಬಹಳ ಮುಖ್ಯ. ನೀವು ಯಾವಾಗ ಇದನ್ನು ಮಾಡೋದಿಲ್ವೋ ಯೇಸುಸ್ವಾಮಿ ನಿಮ್ಮ ಮನೇಲಿ ಇರೋಕ್ಕೆ ಇಷ್ಟಪಡಲ್ಲ. ಯೇಸುಸ್ವಾಮಿ ನಿಮ್ಮ ಜೊತೆಲಿ ಊಟ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಯೇಸುಸ್ವಾಮಿ ನಿಮ್ಮೊಟ್ಟಿಗೆ ಅನ್ಯೋನ್ಯತೆಯನ್ನು ಹೊಂದುವುದಕ್ಕೆ ಆತನು ಖಂಡಿತವಾಗಿ ಇಷ್ಟಪಡುವುದಿಲ್ಲ. ಹಲ್ಲೆಲೂಯಾ. ಮುಂದಿನ ವಾಕ್ಯ ನೋಡಿ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಇದೆಲ್ಲದರ ಜೊತೆಯಲ್ಲಿ ನೀವು ಜಯ ಹೊಂದೋದು ಬಹಳ ಮುಖ್ಯ. ಸೋತೋಗ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ನೀವು ಜಯ ಹೊಂದಿದರೆ ಮಾತ್ರ ಪ್ರಯೋಜನ ಆಗ್ತದೆ. ಹೇಗೆ ಜಯ ಹೊಂದುವುದು? ಹೇಗೆ ಜಯ ಹೊಂದೋದು? ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದು, ನಿಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು, ಆಮೇಲೆ ಪವಿತ್ರಾತ್ಮ ಭರಿತರಾಗಿ ನೀವು ಜೀವಿಸುವುದು ಬಹಳ ಪ್ರಾಮುಖ್ಯ ನೀವು ಜಯ ಹೊಂದಲಿಕ್ಕೆ. ಯಾವಾಗ ಜಯ ಹೊಂದುತ್ತೀರಿ? ಯೇಸುಸ್ವಾಮಿ ಮಧ್ಯಾಕಾಶದಲ್ಲಿ ಬಂದು ಪ್ರತಿಯೊಬ್ಬರನ್ನು ಕರ್ಕೊಂಡು ಹೋಗುವಾಗ ನೀವೆಲ್ಲರೂ ಜಯ ಹೊಂದುತ್ತೀರಿ. ಮರಣವು ನುಂಗಿಯೇ ಹೋಯಿತು, ಮರಣದ ವಿಷದ ಕೊಂಡಿ ಮುರಿದು ಹೋಯಿತು, ಜಯವಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಜಯ ನೀವು ಪಡೆಯಬೇಕು ಅಂದರೆ ಏನು ಮಾಡಬೇಕು? ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಬಂದು ನಿಮ್ಮನ್ನು ಕರೆಯುವವರೆಗೆ ನೀವು ನಂಬಿಕೆಯಲ್ಲಿ ಬಿದ್ದು ಹೋಗಬಾರ್ದು, ಪರಿಶುದ್ಧತೆಯಲ್ಲಿ ಬಿದ್ದು ಹೋಗಬಾರ್ದು, ಪವಿತ್ರಾತ್ಮ ಭರಿತವಾದ ಜೀವಿತದಲ್ಲಿ ಬಿದ್ದು ಹೋಗಬಾರ್ದು. ಈ 3 ಸಂಗತಿಗಳನ್ನು ಬಹಳ ಮುಖ್ಯವಾಗಿ ಕಾಪಾಡಿಕೊಳ್ಳಲೇಬೇಕು ನೀವು. ಫಿಲದೆಲ್ಫಿಯಾ ಸಭೆಯ ಸಂಗಡ ದೇವರು ಮಾತಾಡುವಾಗ ಒಂದು ಮಾತನ್ನು ಹೇಳಿದ್ರೆ ಏನಂತ? ಯಾರೂ ನಿನ್ನ ಜಯಮಾಲೆಯನ್ನು ಅಪಹರಿಸದ ಹಾಗೆ ಏನು ಮಾಡ್ಬೇಕು? ನೀನು ಅದನ್ನು ಕಾಪಾಡಿಕೊಳ್ಳಬೇಕು. ಕಾಪಾಡಿಕೊಳ್ಳೋದು ಭಾಳ ಮುಖ್ಯ. ಈ ಲೋಕದ ಮನುಷ್ಯರಿಂದ ಅದು ಕಳೆದೋಗುವಂಥ ಅವಕಾಶ ಇರ್ತದೆ. ಈ ಲೋಕದ ಯಾವುದೋ ನಮಗೆ ಬೇಕಾಗಿರುವಂಥ ಒಂದು ಸಂಗತಿಯಿಂದ ಅದನ್ನು ಕಳ್ಕೊಳ್ಳುವಂಥ ಅವಕಾಶ ಇರ್ತದೆ. ಸೈತಾನನು ನಮ್ಮನ್ನು ನಂಬಿಕೆಯಿಂದ, ಪರಿಶುದ್ಧತೆಯಿಂದ, ಪವಿತ್ರಾತ್ಮ ಭರಿತವಾದ ಜೀವಿತದಿಂದ ಕೆಡುವುದಕ್ಕೆ, ಬೀಳಿಸೋದಕ್ಕೆ ಬಹಳ ಪ್ರಯತ್ನಿಸ್ತಾನೆ ಯಾವುದೋ ರೂಪದಲ್ಲಿ. ಆದರೆ ನಮ್ಮ ಜಯಮಾಲೆಯನ್ನು ಯಾರೂ ಅಪಹರಿಸದ ಹಾಗೆ, ಯಾರೂ ಅದನ್ನು ಕದ್ದು ಬಿಡದ ಹಾಗೆ ಅದನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ, ಬಹಳ ಮುಖ್ಯ. ಆಗ ಮಾತ್ರ ಜಯ ಹೊಂದುತ್ತೀರಿ. ಯೇಸು ಸ್ವಾಮಿ ಹೇಗೆ ತಂದೆಯ ಬಳಿಯಲ್ಲಿ ಬಲಗಡೆಯಲ್ಲಿ ಸಿಂಹಾಸನದಲ್ಲಿ ಆತನು ಕೂತಿದ್ದಾನೋ, ಹಾಗೆ ನಿಮ್ಮನ್ನೂ ಸಹ ಸಿಂಹಾಸನದ ಮೇಲೆ ಕೂತುಕೊಳ್ಳುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ನೀವು ಪರಲೋಕಕ್ಕೆ ಹೋದರೆ ಹಗಲು ರಾತ್ರಿ 24 ಗಂಟೆ ನಿಂತೇ ಇರಬೇಕಾದಂಥ ಅಗತ್ಯ ಏನಿಲ್ಲ. ನೀವು ಜಯ ಹೊಂದಿದರೆ ಯೇಸುಸ್ವಾಮಿ ತನ್ನ ಪಕ್ಕದಲ್ಲಿ ಸಿಂಹಾಸನದಲ್ಲಿ ಕೂರಿಸ್ತಾರೆ. ಸಿಂಹಾಸನದಲ್ಲಿ ಕೂತ್ಕೊಳ್ಳೋರು ಯಾರು? ಮಂತ್ರಿಗಳು ಕೂತ್ಕೊಳ್ತಾರ ಸಿಂಹಾಸನದಲ್ಲಿ? ಜಯ ಹೊಂದಿದವನು ಅಂದರೆ ರಾಜರು ಮಾತ್ರ ಕೂತ್ಕೊಳ್ತಾರೆ. ನಿಮ್ಮನ್ನು ರಾಜವಂಶಸ್ಥರು ಎಂಬುದಾಗಿ ದೇವರು ಕರೆದಿದ್ದಾರಲ್ಲ, ಯೇಸುಸ್ವಾಮಿ ಕರೆದಿದ್ದಾರಲ್ಲ. ಆ ಮಾತು ನೆರವೇರಬೇಕಾ ಬೇಡವಾ? ಯಾವಾಗ ನೆರವೇರ್ತದೆ? ನೀವು ಜಯ ಹೊಂದಿದಾಗ, ಯೇಸುಸ್ವಾಮಿಯ ಮಧ್ಯಾಕಾಶ ಬರೋಣದಲ್ಲಿ ನೀವು ಪರಲೋಕಕ್ಕೆ ಎತ್ತಲ್ಪಟ್ಟಾಗ, ಆತನ ಪಕ್ಕದಲ್ಲಿ ನೀವು ಸಿಂಹಾಸನದಲ್ಲಿ ಆತನ ಜೊತೆಯಲ್ಲಿ ಕೂತ್ಕೊಂಡಾಗ ಆ ಮಾತು ನೆರವೇರ್ತದೆ. ಹಲ್ಲೆಲೂಯಾ. ಜಯ ಹೊಂದುವವನನ್ನು ನಾನು ಜಯ ಹೊಂದಿ ತಂದೆಯ ಬಳಿಯಲ್ಲಿ ಸಿಂಹಾಸನದಲ್ಲಿ ಕೂತುಕೊಂಡ ಪ್ರಕಾರ ಅವನನ್ನು ಕೂಡ, ಜಯ ಹೊಂದುವವನನ್ನು ಕೂಡ ಕುಳ್ಳಿರಿಸುವೆನೆಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಈ ವಾಕ್ಯಗಳೆಲ್ಲ ಯಾರಿಗೋಸ್ಕರ? ದೇವರಾತ್ಮನು ಮಾತಾಡಿದ್ದು ಯಾರ ಜೊತೆಯಲ್ಲಿ ಇಷ್ಟ ತನಕ?
ನಿಮ್ಮಗಳ ಜೊತೆ. ಮತ್ತು ಲವೋದಿಕೆಯ ಸಭೆ ಸಂಗಡನ. ಇದು ಬರೀ ಲವೋದಿಕೆಯ ಸಭೆಗೆ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಕಿವಿಯುಳ್ಳ ಪ್ರತಿಯೊಬ್ಬರು ಇದನ್ನು ಕೇಳಿಸ್ಕೊಳ್ರಿ, ಪ್ರತಿಯೊಬ್ಬರು ನನ್ನ ಕಡೆಗೆ ತಿರುಗಿಕೊಳ್ಳ್ರಿ, ಪ್ರತಿಯೊಬ್ಬರು ರಕ್ಷಣೆ ಹೊಂದಿಕೊಳ್ಳ್ರಿ. ಅದು ಕರ್ತನ ಕರೆ. ಹಲ್ಲೆಲೂಯಾ. ಈ ಎಲ್ಲ ವಾಕ್ಯಗಳ ಮೂಲಕ ಕರ್ತನು ನಮ್ಮೆಲ್ಲರನ್ನ ಆಶೀರ್ವದಿಸಿ ಕಾಪಾಡಲಿ.